Namaskaram. So we'll continue with numericals on the chapter dual nature of matter. So with the previous video ನಾವು ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಬೇಸ್ಡ್ ಅದ್ರ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ನೋಡಿದ್ವಿ. ಇನ್ ವಾಟ್ ಆಲ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ದ ಫಾರ್ಮುಲಾ ಕ್ಯಾನ್ ಬಿ ಯೂಸ್ಡ್ ಅಂತ ಹೇಳಿ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾಡ್ ಸಾಲ್ವ್ಡ್ 4 numericals, standard numericals. Hopefully you have gone through that video. So this will be the part 2 of numericals part of the chapter dual nature. So ಇದರೊಳಗೆ ನಾ ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ದೆ ಲಾಸ್ಟಿಗೆ ಡಿ ಬ್ರೋಗ್ಲಿ ವೇವ್ ಲೆಂತ್ ಕನ್ಸೆಪ್ಟ್ ಮೇಲೆ ಇರುವಂಥ ಒಂದಿಷ್ಟು ಫಾರ್ಮುಲಾ, ಅದರದ್ದು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಏನು ಬರ್ತಾವೆ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಥಿಯರಿ ಪಾರ್ಟ್. ಓಕೆ, ಜಸ್ಟ್ ಹಂಗೆ ಆ ನ್ಯೂಮರಿಕಲ್ ಸಾಲ್ವ್ ಮಾಡೋಕೆ ನಿಮ್ಗೆ ಹೆಲ್ಪ್ ಆಗಬೇಕು ಒಂದೆರಡು ಕನ್ಸೆಪ್ಟ್ ಅಥವಾ ಒಂದಿಷ್ಟು ಪಾಯಿಂಟ್ಸ್ ಅದು ಮಾಡಿಕೊಂಡು ಇವತ್ತು ನಾವು ಟೋಟಲಿ 7 ನ್ಯೂಮರಿಕಲ್ಸ್ ಮಾಡ್ತೀವಿ ಈ ವಿಡಿಯೋದೊಳಗೆ. ಸೊ ಔಟ್ ಆಫ್ ದೋಸ್ 7 ನ್ಯೂಮರಿಕಲ್ಸ್ 5 ವಿಲ್ ಬಿ ಫ್ರಮ್ ದಿ ವರ್ಕ್ಡ್ ಎಕ್ಸಾಂಪಲ್ಸ್ ಪಾರ್ಟ್ ಆಫ್ ದ ಬೇಸ್ ಬುಕ್. ಆ್ಯಂಡ್ ಆಬ್ವಿಯಸ್ಲಿ ಕ್ವಶನ್ಸ್ ನಾನು ನಿಮಗೆ ಹೇಳ್ತೀನಿ. ಈ ಸರ್ತಿ ನಾನು ಕ್ವಶನ್ನ ಡಿಸ್ಪ್ಲೇ ಮಾಡೋಂಗಿಲ್ಲ, ಅದು ಸ್ಕ್ರೀನ್ ಮೇಲೆ ಡಿಕ್ಟೇಟ್ ಮಾಡ್ತೀನಿ ಬಿಕಾಸ್ ಆಫ್ ಸಮ್ ರೀಸನ್. ನೆಕ್ಸ್ಟ್ ಟೈಮ್ ಮತ್ತೆ ನೋಡೋಣ, ಅದನ್ನು ಚೇಂಜ್ ಮಾಡ್ತೀನಿ ಇದೊಂದು ವಿಡಿಯೋದೊಳಗೆ. ಸೊ 5 ವಿಲ್ ಬಿ ವರ್ಕ್ಡ್ ಎಕ್ಸಾಂಪಲ್ ಟೈಪ್ ಬೇಸ್ ಬುಕ್ನಾಗಿಂದ ಆ್ಯಂಡ್ 2 ಫ್ರಮ್ ಎಕ್ಸಸೈಸ್ ಪಾರ್ಟ್ ಜಸ್ಟ್ ಫಾರ್ ಪ್ರಾಕ್ಟೀಸ್. ಓಕೆ, ಸೊ ನನಗದು 5 ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ವಿಲ್ ಬಿ ಸಾಲ್ವಿಂಗ್ 7 questions. And these numericals will be based on, as I told you, de Broglie wavelength. So de Broglie wavelength ಅಂದ್ರೆ ಏನು ಅಂದ್ರೆ ಈ ಚಾಪ್ಟರ್ ಹೆಸರು ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಕ್ಚುಲಿ. ಸೊ ರೇಡಿಯೇಷನ್ ಅಂದ ತಕ್ಷಣ ಲೈಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ ದಿಸ್ ಚಾಪ್ಟರ್ ಬೈ ಡಿಸ್ಕಸಿಂಗ್ ದ ಟಾಪಿಕ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ we have already learned in the theory part that light has dual nature. Light behaves like waves, and also light can behave like matter. Like Einstein proved that in the concept photoelectric effect, light can behave like photons, which are actually particles, not waves. So ಅದಕ್ಕೆ ಲೈಟ್ಗೆ ಈ ಕಡೆ ಪಾರ್ಟಿಕಲ್ ನೇಚರು ಇರ್ತೈತೆ, ಫೋಟಾನ್ಸ್ ಇರುತ್ತೆ ಆ್ಯಂಡ್ ವೇವ್ಸ್ ನೇಚರು ಇರ್ತೈತೆ. ಇದನ್ನು ನಾವು ಡಿಸ್ಕಸ್ ಮಾಡೀವಿ ಆಲ್ರೆಡಿ. ಆ್ಯಂಡ್ ಟುಗೆದರ್ ವಿತ್ ದ್ಯಾಟ್ ಹೆಂಗೆ ಲೈಟಿಗೆ ರೇಡಿಯೇಷನ್ನಿಗೆ ಡ್ಯುಯಲ್ ನೇಚರ್ ಇರುತ್ತೆ, ಅದರ್ ಟೈಪ್ ಮ್ಯಾಟರ್ ಕ್ಯಾನ್ ಆಲ್ಸೋ ಹ್ಯಾವ್ ಡ್ಯುಯಲ್ ನೇಚರ್. ದಟ್ ಮೀನ್ಸ್ ಫಸ್ಟ್ ಆಫ್ ಆಲ್ ಮ್ಯಾಟರ್ ಕ್ಯಾನ್ ಬಿಹೇವ್ ಲೈಕ್ ಪಾರ್ಟಿಕಲ್. ಇಟ್ ಹ್ಯಾಸ್ ಮಾಸ್, ವೆಲಾಸಿಟಿ, ಮೊಮೆಂಟಮ್, ಕೈನೆಟಿಕ್ ಎನರ್ಜಿ ಎಲ್ಲ. ಇದ್ರ ಜೋಡಿ ಡಿ ಬ್ರೋಗ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಏನಂತ, ಮ್ಯಾಟರ್ ಆಲ್ಸೋ ಹ್ಯಾಸ್ ಒನ್ ಮೋರ್ ಕೈಂಡ್ ಆಫ್ ನೇಚರ್ ದಟ್ ಈಸ್ ಮ್ಯಾಟರ್ ಕ್ಯಾನ್ ಆಲ್ಸೋ ಬಿಹೇವ್ ಲೈಕ್ ಅ ವೇವ್. ಸೊ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ಸ್ ನಾವು ಥಿಯರಿ ಪಾರ್ಟ್ನೊಳಗೆ ಡಿಸ್ಕಸ್ ಮಾಡಿದ್ವಿ. ಲೈಕ್ ವೆನ್ ಅ ಬಸ್ ಮೂವ್ಸ್, ಇಟ್ ಆ್ಯಕ್ಚುಲಿ ಡಸ್ ನಾಟ್ ಮೂವ್ ಇನ್ ಅ ಸ್ಟ್ರೇಟ್ ಲೈನ್, ದ ಬಸ್ ಮೂವ್ಸ್ ಲೈಕ್ ಅ ವೇವ್. ಆರ್ ಈವನ್ ವೆನ್ ವಿ ರನ್ ಆರ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಲೆವೆಲಿಗೆ ಹೋದರೆ ವೆನ್ ಎಲೆಕ್ಟ್ರಾನ್ಸ್ ರಿವಾಲ್ವ್ಸ್ ಅರೌಂಡ್ ದಿ ಆಟಮ್, ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ದಿ ಆಟಮ್, they do not move in a exact circular path, they start moving like a wave. ಇದನ್ನ ನಾವು ಥಿಯರಿ ಪಾರ್ಟ್ನೊಳಗೆ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ವೆನ್ ಅ ಬುಲೆಟ್ ಈಸ್ ಶಾಟ್ ಫ್ರಮ್ ಅ ಗನ್, ದ ಬುಲೆಟ್ ಡಸ್ ನಾಟ್ ಮೂವ್ ಸ್ಟ್ರೇಟ್ ವೇರಾಸ್ ಇಟ್ ಮೂವ್ಸ್ ಲೈಕ್ ಅ ವೇವ್, ಬಟ್ ಆಸ್ ಮಾಸ್ ಇನ್ಕ್ರೀಸಸ್ ದ ವೇವ್ ಲೆಂತ್ ಡಿಕ್ರೀಸಸ್ ಸಿಗ್ನಿಫಿಕೆಂಟ್ಲಿ ಆ್ಯಂಡ್ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಸೊ ಅದಕ್ಕೆ ನಮಗೆ ಬುಲೆಟ್ ಒಂದು ವೇವ್ ಗತೆ ಮೂವ್ ಆದ್ರೂ ವಿ ಫೀಲ್ ದ್ಯಾಟ್ ಇಟ್ ಈಸ್ ಮೂವಿಂಗ್ ಸ್ಟ್ರೇಟ್. ನಮ್ಮ ನೇಕೆಡ್ ಐಸಿಗೆ ಅಟ್ಲೀಸ್ಟ್ ಅದ್ರ ವೇವ್ ಲೆಂತನ್ನು ಕ್ಯಾಚ್ ಮಾಡೋಕೆ ಆಗಂಗಿಲ್ಲ. ಸೊ ಈಗ ಈ ಡಿ ಬ್ರೋಗ್ಲಿ ವೇವ್ ಲೆಂತ್ದು ಏನು ಫಾರ್ಮುಲಾ ಐತಲ್ಲ, ಈಗ ಲೈಕ್ ಅವ ಹೇಳ್ತಾನೆ ಡಿ ಬ್ರೋಗ್ಲಿ, ಬುಲೆಟ್ ಡಸ್ ನಾಟ್ ಮೂವ್ ಸ್ಟ್ರೇಟ್, ಇಟ್ ಮೂವ್ಸ್ ಲೈಕ್ ಅ ವೇವ್. ಸೊ ಬುಲೆಟ್ ಅಂತಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟಿಕಲ್ ಮ್ಯಾಟರ್, ವೆನ್ ದ್ಯಾಟ್ ಮ್ಯಾಟರ್ ಮೂವ್ಸ್ ಲೈಕ್ ಅ ವೇವ್. ಜಸ್ಟ್ ಅ ಮಿನಿಟ್. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅದು ಇನ್ನೊಂದು ಮೊಬೈಲನ್ನು ಸೈಲೆಂಟ್ ಮಾಡಿರಲಿಲ್ಲ, ಹೀಗಾಗಿ. ಸೊ ಲೆಟ್ಸ್ ಕಂಟಿನ್ಯೂ. ಹೋಪ್ಫುಲಿ ನಾನು ನಿಮ್ಗೆ ಇದನ್ನು ಹೇಳಾಗ್ತದೆ ಅನಿಸುತ್ತೆ. ಬುಲೆಟ್ ಆಗಿರಲಿ ಅಥವಾ ಫಾರ್ ಎನಿ ಮ್ಯಾಟರ್ ಫಾರ್ ದ್ಯಾಟ್ ಮ್ಯಾಟರ್, ಅಥವಾ ಬೇರೆ ಪಾರ್ಟಿಕಲ್ ಯಾವುದರ ಇರಲಿ,
ಸೊ ವೆನ್ ಇಟ್ ಮೂವ್ಸ್ ಲೈಕ್ ಅ ವೇವ್, ಅವಾಗ ನ್ಯಾಚುರಲಿ ಕ್ವಶನ್ ಬರ್ತೈತಿ, ಅದೇನು ವೇವ್ ಗತೆ ಮೂವ್ ಆಗ್ತೈತಲ್ಲ, ಹೌ ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ದಟ್ ವೇವ್ ಅಂತ ಹೇಳಿ. ಲೈಕ್ ನೀವು ಬುಲೆಟ್ ಕನ್ಸಿಡರ್ ಮಾಡಿರಿ, ಅದು ಸ್ಟ್ರೇಟ್ ಹೋಗೋ ಬದಲು ವೇವ್ ಗತೆ ಹೊಂತು ಅಂದ್ರೆ ಅದರದ್ದು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ. ಸೊ ಇದನ್ನು ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ವಿ. ಅದರದ್ದು ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ಬರ್ತೈತಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ mv, ದಟ್ ಈಸ್ ವೇವ್ ಲೆಂತ್. ಅದನ್ನು ಡಿ ಬ್ರೋಗ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಅದಕ್ಕೆ ಡಿ ಬ್ರೋಗ್ಲೀಸ್ ವೇವ್ ಲೆಂತ್ ಅಂತ ಕರೀತಾರೆ. h ಡಿವೈಡೆಡ್ ಬೈ mv ಇದರೊಳಗೆ h ಈಸ್ ನಥಿಂಗ್ ಬಟ್ ದಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಇಟ್ ಈಸ್ ಡಿವೈಡೆಡ್ ಬೈ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಅಂದರೆ ಯಾವ ಪಾರ್ಟಿಕಲ್ ನಿಮಗೆ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕಾಗೈತಲ್ಲ ಅದರದ್ದು ಮಾಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ವೆಲಾಸಿಟಿ. ಸೊ ಇದು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅದಾವೆ, ಅದನ್ನು ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವನ್ ದೋ ವಿ ಹ್ಯಾವ್ ಡಿಸ್ಕಸ್ ಆಲ್ರೆಡಿ ದ್ಯಾಟ್ ಇನ್ ದ ಥಿಯರಿ, ಬಟ್ ಸ್ಟಿಲ್ ಒಂದು ಸರ್ತಿ ಅದನ್ನು ಕ್ವಿಕ್ ರೀಕ್ಯಾಪ್ ಮಾಡಿಕೊಂಡು ಅದ್ರಾಗ ಬರುವಂಥ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ನ್ಯೂಮರಿಕಲ್ಸ್. ಸೊ ಜಸ್ಟ್ ಸೆಕೆಂಡ್. So now let us look at the different format of the de Broglie wavelength. So we'll start with the first format, that is lambda is equals to h divided by mv. Now just nimage helide h is Planck's constant, m is mass and v is velocity. The same thing can be written as h divided by mass into velocity andre it is nothing but momentum. ಹೌದಾ? ಸೊ ಡೈರೆಕ್ಟ್ಲಿ ಈಗ ಮಾಸ್ ಆ್ಯಂಡ್ ವೆಲಾಸಿಟಿ ಬದಲಿ ನಮಗೆ ಯಾವುದೋ ಒಂದು ನ್ಯೂಮರಿಕಲ್ ಒಳಗೆ ಮೊಮೆಂಟಮ್ ಕೊಟ್ಟಿದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ್ಯಾಟ್ ಅಂತ ಅಷ್ಟೇ ಗೊತ್ತಾಗಕ್ಕಿದೆ. ಓಕೆ, ಸೊ ಇದನ್ನು ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಒನ್, ಇದನ್ನು ನಾವು ಆಮೇಲೆ ಪ್ರೂವ್ ಮಾಡ್ತೀವಿ ಅಥವಾ ನಾವು ಥಿಯರಿ ಒಳಗೆ ಎಕ್ಸ್ಪ್ಲೇನ್ ಮಾಡಿರ್ಬೇಕು ಇದನ್ನು ಮೇ ಬಿ, ಆರ್ ಎಲ್ಸ್ ಸ್ಟಿಲ್ ವಿಲ್ ಡಿಸ್ಕಸ್ ಇಟ್ ಲೇಟರ್. ನೆಕ್ಸ್ಟ್ ಫಾರ್ಮ್ಯಾಟ್ ಹೆಂಗೆ ಬರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಫಾರ್ಮ್ಯಾಟ್ ಕ್ಯಾನ್ ಬಿ ರಿಟನ್ ಆಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ, ಈಗ ಪಿ ಅಂದ್ರೆ ಏನು ರೀ ಇಲ್ಲೇ ಮೊಮೆಂಟಮ್. ಈಗ ಲೈಕ್ ಅಲ್ಲಿ ಬುಲೆಟ್ ಮೂವ್ ಹಾಕೊಂತ ಹೊಂಟೈತೆ ಅಂತ ತಿಳ್ಕೊರಿ, ಈ ಬುಲೆಟಿದ್ದು ಮೊಮೆಂಟಮ್ ಕೊಟ್ಟರೆ ವಿ ಕ್ಯಾನ್ ರೈಟ್ ದ ಫಾರ್ಮುಲಾ h ಡಿವೈಡೆಡ್ ಬೈ ಪಿ. ಸೊ ಸಮ್ಟೈಮ್ಸ್ ಮೊಮೆಂಟಮ್ ಬದಲಿ ಕೈನೆಟಿಕ್ ಎನರ್ಜಿ ಕೊಡ್ತಾರೆ. ಸೊ ಇನ್ ದ್ಯಾಟ್ ಈಸ್ ಗಿವನ್ ದ ಫಾರ್ಮುಲಾ ಬಿಕಮ್ಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ ರೂಟ್ ಆಫ್ 2mk. ವಿ ಕ್ಯಾನ್ ರೀಪ್ಲೇಸ್ ಮೊಮೆಂಟಮ್ ವಿತ್ ರೂಟ್ ಆಫ್ 2mk. ಸೊ ಇದನ್ನು ಡಿಸ್ಕಸ್ ಮಾಡೋಣ ಬೇಕಾರೆ ಆಮೇಲೆ ಹೆಂಗೆ ಅಂಥೇಳಿ. So this is one more format of de Broglie's wavelength. So the first one is h by mv, ಇನ್ನೊಂದು h by p, h by root of 2mk, where k is kinetic energy. So there is one more format, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚಾರ್ಜ್ಡ್ ಪಾರ್ಟಿಕಲ್ ಇತ್ತು ಅಂತಿಕೋರಿ. ಲೈಕ್ ನಾ ಆಗಲೇ ಎಕ್ಸಾಂಪಲ್ ತೊಗೊಂಡಿದ್ದೆ ಬುಲೆಟ್ ಈಸ್ ನಾಟ್ ಅ ಚಾರ್ಜ್ಡ್ ಪಾರ್ಟಿಕಲ್. ಫಾರ್ ಎಕ್ಸಾಂಪಲ್ ಅಲ್ಫಾ ಪಾರ್ಟಿಕಲ್, ಹೀಲಿಯಂ ನ್ಯೂಕ್ಲಿಯಸ್, ಅಥವಾ ಪ್ರೋಟಾನ್ ತಗೋರಿ, ಪ್ರೋಟಾನ್, ಇಲೆಕ್ಟ್ರಾನ್ ತಗೋರಿ. ಸೊ ಪ್ರೋಟಾನ್ ಈಸ್ ಅ ಚಾರ್ಜ್ಡ್ ಪಾರ್ಟಿಕಲ್. ಸೊ ಪರ್ಟಿಕ್ಯುಲರ್ಲಿ ಇಟ್ ಹ್ಯಾಸ್ ಪಾಸಿಟಿವ್ ಚಾರ್ಜ್. ಈಗ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವು ಮೇಂಟೈನ್ ಮಾಡಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ 2 ಮೆಟಲ್ ಪ್ಲೇಟ್ಸ್ ತೊಗೊಂಡು, ದೀಸ್ ಆರ್ ಮೆಟಲ್ ಪ್ಲೇಟ್ಸ್ ಆ್ಯಕ್ಚುಲಿ. ಸೊ ಈ ಮೆಟಲ್ ಪ್ಲೇಟ್ಸ್ ತೊಗೊಂಡು ನಾವು ಒಂದು ಮೆಟಲ್ ಪ್ಲೇಟನ್ನು ಪಾಸಿಟಿವ್ಲಿ ಚಾರ್ಜ್ ಮಾಡಿ ಇನ್ನೊಂದು ಮೆಟಲ್ ಪ್ಲೇಟನ್ನು ನೆಗೆಟಿವ್ಲಿ ಚಾರ್ಜ್ ಮಾಡಿ, ಇವು ಎರಡರ ನೋಡು ಪ್ರೋಟಾನನ್ನು ನೀವು ಇಲ್ಲೇ ಇನ್ಸರ್ಟ್ ಮಾಡಿದ್ರಿ ಅಂದರೆ ಅಥವಾ ಪ್ಲೇಸ್ ಮಾಡಿದ್ರಿ ಅಂದರೆ, ಸೊ ದಿಸ್ ಪ್ರೋಟಾನ್ ವಿಲ್ ಗೆಟ್ ರಿಪೆಲ್ಡ್ ಬೈ ದ ಪಾಸಿಟಿವ್ ಪೊಟೆನ್ಷಿಯಲ್ ಆ್ಯಂಡ್ gets attracted by the negative plate. So because of that the proton starts to move in this direction, and according to de Broglie it does not move straight, whereas the proton starts to move like a wave ಅಂತ ಹೇಳ್ದೆ ನಾವು. So when it starts to move like a wave, definitely it will have something called as wavelength. ಸೊ ಲೈಕ್ ಇಲ್ಲೇ ಕ್ರಸ್ಟಿಂದ ಕ್ರಸ್ಟ್ ಈ ವೇವ್ ಲೆಂತ್. ಸೊ ಈಗ ಹಂಗೆ ಚಾರ್ಜ್ಡ್ ಪಾರ್ಟಿಕಲ್ಸಿಗೆ ವೇವ್ ಲೆಂತ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದಾಗ ಅವಾಗ ಫಾರ್ಮುಲಾ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು, ಈಗ ನಾವು ಕೆನೆಟಿಕ್ ಎನರ್ಜಿದು ಬರ್ದಿದ್ವಿ ನೋಡ್ರಿ, ಏನಂತ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ ರೂಟ್ ಆಫ್ 2m ಕೈನೆಟಿಕ್ ಎನರ್ಜಿ. ಸೊ ಸೇಮ್ ಫಾರ್ಮುಲಾ ನಮ್ಮದು ಈಗ ಥರ್ಡ್ ಫಾರ್ಮ್ಯಾಟ್ನೊಳಗೆ ಇದನ್ನು ನಾವು ಆ್ಯಕ್ಚುಲಿ ರೀಪ್ಲೇಸ್ ಮಾಡ್ತೀವಿ. ಇದನ್ನು ಹೆಂಗೆ ರೀಪ್ಲೇಸ್ ಮಾಡ್ತೀವಿ ಅನ್ನೋದು ಆ್ಯಕ್ಚುಲಿ ಇದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಚಾಪ್ಟರ್ನೊಳಗೆ ಗೊತ್ತಾಗ್ತೈತೆ. ದಟ್ ಈಸ್ ದ ಪಾರ್ಟ್ 1 ಒಳಗೆ ಸೆಕೆಂಡ್ ಚಾಪ್ಟರ್. ಸೊ ರೈಟ್ ನಾವು ಜಸ್ಟ್ ನಾನು ಹಂಗೆ ಅದನ್ನು ರೀಪ್ಲೇಸ್ ಮಾಡಿ ಬರೆದು ಬಿಡ್ತೀನಿ. ರೂಟ್ ಆಫ್ 2m ಇನ್ಸ್ಟೆಡ್ ಆಫ್ ಕೈನೆಟಿಕ್ ಎನರ್ಜಿ ವಿ ಕ್ಯಾನ್ ರೀಪ್ಲೇಸ್ ಇಟ್ ವಿತ್ ದ ಚಾರ್ಜ್ ಆಫ್, ಇಫ್ ಇಟ್ ಈಸ್ ಎಲೆಕ್ಟ್ರಾನ್ ಅವಾಗ ಈ ಬರಿತೀವಿ. ಲೈಕ್ ಪ್ರೋಟಾನ್ ಅಥವಾ ಬೇರೆ ಯಾವುದಾದ್ರು ಚಾರ್ಜ್ ಆಗಿತ್ತಂದರೆ ಲೆಟ್ ಅಸ್ ರೈಟ್ ಇಟ್ ಆಸ್ ಜನರಲಿ q multiplied by the potential difference.
ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಸೆನ್ಸ್, ಈಗ ನಾ ಹೇಳಿದ್ನಲ್ಲ, ಅಲ್ಲಿ ಒಂದು ಪಾಸಿಟಿವ್ ಪ್ಲೇಟ್ ಮಾಡಿರ್ತೀವಿ, ಒಂದು ನೆಗೆಟಿವ್ ಪ್ಲೇಟ್ ಮಾಡಿರ್ತೀವಿ. ಸೊ ಪಾಸಿಟಿವ್ ಈಸ್ ಕನ್ಸಿಡರ್ಡ್ ಟು ಬಿ ಅಟ್ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಈಸ್ ಕನ್ಸಿಡರ್ಡ್ ಟು ಬಿ ಲೋವರ್ ಪೊಟೆನ್ಷಿಯಲ್. ಅವಾಗ ಇವೆರಡು ನೋಡು ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತೈತೆ. ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ಎಕ್ಸಾಂಪಲ್ 20 ವೋಲ್ಟ್, 220 ವೋಲ್ಟ್, 100 ವೋಲ್ಟ್, ಸೊ ಡಿಫ್ರೆಂಟ್ ವ್ಯಾಲ್ಯೂಸ್ ಇರ್ತಾವೆ. ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಅವ್ರು ನ್ಯೂಮರಿಕಲ್ನಾಗ ಕೊಟ್ಟಿರ್ತಾರೆ. ಸೊ ಅದನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಸೊ ಇದು ಥರ್ಡ್ ಫಾರ್ಮ್ಯಾಟಿಗೆ. ಓಕೆ, ಬೇಕಾದ್ರೆ ಇನ್ನೊಮ್ಮೆ ಎಲ್ಲ ಸೇರಿ ಲಿಸ್ಟ್ ಮಾಡೋಣಂತ. ಈಗ ಇದ ಫಾರ್ಮುಲಾ, ಥರ್ಡ್ ಫಾರ್ಮುಲಾ, ಲಾಂಬ್ಡಾ ಈಸ್ ಈಕ್ವಲ್ಸ್ ಟು h ಬೈ ರೂಟ್ ಆಫ್, ಇಲ್ಲೇನು ಬರ್ದಿಲ್ಲ, ರೂಟ್ ಆಫ್ 2m³ ಅಂಥೇಳಿ. ಇದರೊಳಗನ ಪರ್ಟಿಕ್ಯುಲರ್ಲಿ ಅದು ಎಲೆಕ್ಟ್ರಾನ್ ಇತ್ತಂತಿಕೋರಿ, ಅವಾಗೇನಾಗ್ತೈತಿ h ಡಿವೈಡೆಡ್ ಬೈ ರೂಟ್ ಆಫ್, ಅಂದರೆ ಮೋಸ್ಟ್ ಆಫ್ ದ ನ್ಯೂಮರಿಕಲ್ಸ್ನೊಳಗೆ ಎಲೆಕ್ಟ್ರಾನ್ ಕೊಟ್ಬಿಡ್ತಾರೆ. ನಾ ಈಗ ಎಕ್ಸಾಂಪಲ್ನೊಳಗೆ ಯಾವ್ದು ತೊಗೊಂಡಿದ್ದೆ, ಪ್ರೋಟಾನ್ ತೊಗೊಂಡಿದ್ದೆ. ಹಂಗೆ ಇಲೆಕ್ಟ್ರಾನ್ ಹೆಚ್ಚಿಗೆ ಇತ್ತಂದ್ರೆ, ಹೆಚ್ಚಿಗೆ ಇರುತ್ತದೆ ನ್ಯೂಮರಿಕಲ್ಸ್ನೊಳಗೆ, ಅವಾಗ ಈ ಕ್ಯೂ ಜಗದಾಗ ಅವ್ರು ಏನು ಮಾಡ್ತಾರೆ, ದೇ ವಿಲ್ ರಿಪ್ಲೇಸ್ ಇಟ್ ವಿತ್ 2m ಇನ್ಸ್ಟೆಡ್ ಆಫ್ ಕ್ಯೂ. ಈವನ್ ಪ್ರೋಟಾನ್ ಇದ್ರೂ ನಾವು ಇನ ಬರಿಬೋದು, ಅದ್ರ ಚಾರ್ಜ್ ಅಷ್ಟೇ ಇರ್ತದೆ. ಬಟ್ ಇಫ್ ಇಟ್ ಈಸ್ ಅಲ್ಫಾ ಪಾರ್ಟಿಕಲ್ ಲೈಕ್ ಹೀಲಿಯಂ ನ್ಯೂಕ್ಲಿಯಸ್ ಆರ್ ಎನಿ ಅದರ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ಡ್ಯೂಟರಾನ್, ಅಂಥವು ಏನಾರು ಇದ್ದರೆ ನಾವು ಕ್ಯೂ ಬರಿತೀವಿ. ಕ್ಯೂ ಈಸ್ ಜನರಲ್ ಸಿಂಬಾಲ್ ಫಾರ್ ಅ ಚಾರ್ಜ್ ಪಾರ್ಟಿಕಲ್, ವೇರ್ ಆಸ್ ಇಫ್ ಇಟ್ ಈಸ್ ಎಲೆಕ್ಟ್ರಾನ್ ಆರ್ ಪ್ರೋಟಾನ್, ಕ್ಯೂ ಜಗದಾಗ ಇ ಹಾಕ್ತಾರೆ. ಯಾಕೆ ಕ್ಯೂ ಜಗದಾಗ ಇದನ್ನು ಇ ಹಾಕ್ಬೇಕು ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನ್ ಇದ್ದಾಗ ಅಂದರೆ, ನೆಕ್ಸ್ಟ್ ಏನು ಮಾಡ್ತಾರೆ, ಈಗ ಇದಂತೂ ಒಂದು ಫಾರ್ಮ್ಯಾಟ್, ಇದರೊಳಗನ್ನ ಜಸ್ಟ್ ಕ್ಯೂ ಚೇಂಜ್ ಮಾಡಿ ಈ ಬರೆದ್ರೆ ದಿಸ್ ಇಸ್ ಒನ್ ಮೋರ್ ಫಾರ್ಮುಲಾ, ದಿಸ್ ಒನ್. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಲಾಂಬ್ಡಾ ಈಸ್ ಈಕ್ವಲ್ಸ್ ಟು ಈ ಹೆಚ್ ಐತಲ್ಲ, ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನ್ ಇದ್ದಾಗ, ಓನ್ಲಿ ವೆನ್ ದ ಚಾರ್ಜ್ಡ್ ಪಾರ್ಟಿಕಲ್ which is accelerated in this potential difference is either electron or if it is proton. Okay, proton actually E plus ಬರಂಗಿಲ್ಲ, ಅದು ಪಾಸಿಟ್ರಾನಿಗೆ ಬರೀತಾರೆ. ಸೊ ಎಲೆಕ್ಟ್ರಾನ್ ಅಥವಾ ಪ್ರೋಟಾನ್ ಆಗಿತ್ತಂದರೆ ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಹೌದಾ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಈ ಹೆಚ್ ಜಗದಾಗ ಅದ್ರದ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತಾರೆ. 6.625 ಇಂಟು 10⁻³ ಡಿವೈಡೆಡ್ ಬೈ 2 ಅಂತೂ ಕಾನ್ಸ್ಟೆಂಟ್. ನೆಕ್ಸ್ಟ್ ಎಮ್ ಅಂದಾಗ ಪರ್ಟಿಕ್ಯುಲರ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಇಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಇದ್ದಾಗ ಮಾಸ್ ಆಫ್ ಎಲೆಕ್ಟ್ರಾನ್ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ, 9.1 ಇಂಟು 10⁻31. ದೆನ್ electron charge is also fixed, 1.6 ಇಂಟು 10⁻19. ಇವಿಷ್ಟು ವ್ಯಾಲ್ಯೂಸ್ ಹಾಕಿ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಏನೈತಲ್ಲ ಅದಷ್ಟು ಉಳ್ಕೊತೈತೆ. ಸೊ ಅವೆಲ್ಲ ವ್ಯಾಲ್ಯೂಸ್ ಹಾಕಿ ಫೈನಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಆನ್ಸರ್ ಹೆಂಗೆ ಬರ್ತೈತಿ ಅಂದರೆ 12.3 ಇಂಟು 10⁻10. ಓಕೆ, ಸಾರಿ, ಇದನ್ನು ಇಲ್ಲಿ ಸಪ್ರೇಟ್ ಬೇರೆ ಕಡೆ ಬರ್ಬಿಡ್ತೀನಿ ತಡ್ರಿ ನಾನು. ಅವಿಷ್ಟು ಫಾರ್ಮುಲಾ ಮತ್ತು ಇನ್ನೊಂದು ಲಿಸ್ಟ್ ಮಾಡೋಣಂತೆ. ಸೊ ಪರ್ಟಿಕ್ಯುಲರ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಫಾರ್ಮುಲಾ. ಡಿ ಬ್ರೋಗ್ಲಿ ವೇವ್ ಲೆಂತ್ ಇಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2m³v. Q is the charge particle, V is potential difference. Particularly if it is electron or proton, ಅವಾಗ lambda is equals to h divided by root of 2m⁸eV. ನೆಕ್ಸ್ಟ್ ಇವಿಷ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸೆಪ್ಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವ್ಯಾಲ್ಯೂ ಎಲ್ಲ ಕಾನ್ಸ್ಟೆಂಟ್ ಅದಾವೆ. ಈಗಲ್ಲೇ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಿಬಿಟ್ರೆ ಯಾವುದ್ರಿ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ is a constant, h value, 2 is constant, mass of electron, charge of electron are constant values. ಇವನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗಲ್ಲೇ 12.3 ಇಂಟು 10⁻10 ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತೈತಲ್ಲ, ಇದು ಕಾನ್ಸ್ಟೆಂಟ್ ಇರೋಂಗಿಲ್ಲ. ಈಗ ಲೈಕ್ ವೆನ್ ದಿ ಎಲೆಕ್ಟ್ರಾನ್ ಇಸ್ ಎಕ್ಸಿಲರೇಟೆಡ್ ಇನ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 25 ವೋಲ್ಟ್ ಅಂತ ಕೊಡ್ಬೋದು ಅವರು, ಅಥವಾ 100 ವೋಲ್ಟ್ ಅಂತ ಕೊಡ್ಬೋದು. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ವ್ಯಾಲ್ಯೂ ಚೇಂಜ್ ಆಗ್ತೈತಲ್ಲ, ಸೊ ಅದಕ್ಕೆ ದ್ಯಾಟ್ is not a constant, it is a variable. So ಇದನ್ನು ನಾವು ಹೆಂಗೆ ಬರೀಬೋದು ಅಂದರೆ 12.3 10⁻10 as the unit of wavelength is meter, we can express this 10⁻10 meter as angstrom. 12.3 angstrom divided by root v. ಇವಿಷ್ಟು ಫಾರ್ಮುಲಾ ನಾವು ಏನು ಲಿಸ್ಟ್ ಮಾಡಾಕತ್ತೀವಲ್ಲ, ಇವನ್ನ ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡ್ತೀವಲ್ಲ, ಯೂಸ್ ಆಗ್ತಾವಲ್ಲ. ಸೊ ಅಲ್ಲಿ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತದೆ ಹೆಂಗೆ ಫಾರ್ಮುಲಾ ಯೂಸ್ ಆಗ್ತಾವೆ, ಏನು ಇವು ಫಾರ್ಮುಲಾ ಅಂತೇಳಿ. ಸೊ ಇಲ್ಲಿ ಫೈನಲಿ ನಮಗೇನು ಬಂತಲ್ಲ 12.3 angstrom divided by root v. This is a shortcut formula to calculate the de Broglie wavelength of particularly electron when it is accelerated between a potential difference of so and so value ಅಂತವ್ರು ಕೊಟ್ಟಾಗ ನಾವು ಈ ಹೆಚ್ ವ್ಯಾಲ್ಯೂ ಹಾಕಿ ಎಮ್ ಇ ವ್ಯಾಲ್ಯೂ ಹಾಕಿ
ಮತ್ತು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂಡ ಅವಶ್ಯಕತೆ ಇರೋಂಗಿಲ್ಲ ಅವಾಗ. ಡೈರೆಕ್ಟ್ಲಿ ಅವ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ವಿ ಅದನ್ನೇ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗಿದೋದು, ಆನ್ಸರ್ ಸಿಕ್ಬಿಡ್ತೈತೆ. ಸೊ ಇದನ್ನು ನಾನು ಆಮೇಲೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಥರ್ಡ್ ಫಾರ್ಮ್ಯಾಟ್. ಅದರೊಳಗೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ತೊಗೊಂಬಂದ್ವಿ. ಇನ್ನೊಂದು ಫಾರ್ಮ್ಯಾಟ್ ಐತಿ, ಲಾಸ್ಟಿಗೆ ಇನ್ನೊಂದು ಫಾರ್ಮ್ಯಾಟ್ ಎಲ್ಲ ಒಂದು ಕಡೆ ಲಿಸ್ಟ್ ಮಾಡೋಣಂತೆ. ದರ್ ಈಸ್ ಒನ್ ಮೋರ್. ಈ ಕೇಸ್ನೊಳಗೆ ಈಗ ಚಾರ್ಜ್ ಪಾರ್ಟಿಕಲ್ ಇರಬೇಕಂತಿಲ್ಲ. ದರ್ ಈಸ್ ಒನ್ ಮೋರ್ ಫಾರ್ಮುಲಾ. ಫಸ್ಟ್ ಲೆಟ್ ಮಿ ರೈಟ್ ದ ಫಾರ್ಮುಲಾ. ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 3m⁻k⁡t ಅಂಥೇಳಿ. ಸೊ ಇದು ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡಿಲ್ಲ, ಬಟ್ ಇದ್ರ ಮೇಲೆ ನ್ಯೂಮರಿಕಲ್ಸ್ ಕೊಟ್ಟಾರ. ಪರ್ಟಿಕ್ಯುಲರ್ಲಿ CET ಒಳಗೆ ಕೊಡೋ ಚಾನ್ಸಸ್ ಇರ್ತಾವೆ. ಹೆಚ್ ಈಸ್ ಅಗೇನ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, 3 ಈಸ್ ಕಾನ್ಸ್ಟೆಂಟ್, ಎಮ್ ಅಂದರೆ ಯಾವ ಪಾರ್ಟಿಕಲ್ದು ನಿಮಗೆ ಮಾಸ್ ಬೇಕಾಗೈತಿ ಅದು, ಕೆ ಅಂದರೆ ಲೈಕ್ ಇದು ಹೆಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಕೆ ಅಂದರೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಮೇ ಬಿ ಇಫ್ ಯು ಹ್ಯಾವ್ ಹರ್ಡ್ ಇಟ್, ಇಫ್ ನಾಟ್ ಇಟ್ಸ್ ಓಕೆ. ದ ವ್ಯಾಲ್ಯೂ ಆಫ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ is 1.38 into 10⁻⁻23 joule per Kelvin. ಸೊ ಜನರಲಿ ಒಂದು ನ್ಯೂಮರಿಕಲ್ ಕೊಟ್ಟಾಗ ಈ ವ್ಯಾಲ್ಯೂ ಅವರು ಕೊಟ್ಟಿರ್ತಾರೆ, ಬಟ್ ಸ್ಟಿಲ್ ಬೆಟರ್ ನೀವು ಇದನ್ನು ಬ್ಯಾಟ್ ಮಾಡಿದ್ರೆ ಚಲೋ. ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಅಂಥೇಳಿ. ಓಕೆ, ಸೊ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ K is equals to 1.38 into 10⁻⁻23 joule per Kelvin and T is temperature. ಸೊ ಇದು ಹೆಂಗೆ ಯೂಸ್ ಆಗ್ತೈತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ನ್ಯೂಮರಿಕಲ್ಸ್ ನೋಡ್ತೀವಲ್ಲ, ನೆಕ್ಸ್ಟ್ ಸಾಲ್ವ್ ಮಾಡ್ತೀವಲ್ಲ, ಅದರೊಳಗೆ ನ್ಯೂಟ್ರಾನ್ ಸಂಬಂಧಪಟ್ಟಂಗೆ ನಾವು ನ್ಯೂಮರಿಕಲ್ಸ್ ಮಾಡ್ತೀವಿ ಈ ಫಾರ್ಮುಲಾ ಬೇಸ್ಡ್. ಅವು ಬರುವುದಾವ ಈಗ ನೆಕ್ಸ್ಟ್. ಯಾವುದು? ನ್ಯೂಟ್ರಾನ್. ಓಕೆ, ಜಸ್ಟ್ ಅ ಮಿನಿಟ್. ಇದು ಓಕೆ, ಜಸ್ಟ್ ಸೆಕೆಂಡ್. ಓಕೆ, ನಾನು ಏನು ಹೇಳಾಗ್ತದೆ, ನ್ಯೂಟ್ರಾನ್ಗೆ ಸಂಬಂಧಪಟ್ಟಂಗೆ ಒಂದೆರಡು ನ್ಯೂಮರಿಕಲ್ ಬರ್ತಾವೆ ಈಗ ನೆಕ್ಸ್ಟ್. ಅದರೊಳಗೆ ಈ ಫಾರ್ಮುಲಾ ಏನಂದ್ರೆ, ಲೈಕ್ ನಾ ಆಗಲೇ ಹೇಳಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಮಾಡಿ ಪಾಸಿಟಿವ್ ನೆಗೆಟಿವ್ ನಡು ಒಂದು ಪ್ರೋಟಾನೋ ಎಲೆಕ್ಟ್ರಾನೋ ಇಟ್ಟಾಗ ಬಿಕಾಸ್ ಆಫ್ ದ ರಿಪಲ್ಷನ್, electrostatic repulsion, the charged particle starts to move and it moves like a wave and we can calculate the wavelength of that using the other formula. ಆಗಲೇ ಇತ್ತಲ್ಲ, h divided by root of 2m⁻⁻v. ಈ 3m⁻⁻t ಏನಂದ್ರೆ, ಈಗ ಇನ್ಸ್ಟೆಡ್ ಆಫ್ ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಹ್ಯಾವ್, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾನು ಹೇಳಿದೆ, ಅದ್ರ ಬದಲಿ ಒಂದಿಷ್ಟು ನ್ಯೂಟ್ರಾನ್ಸ್ ಅಂತ ತೊಗೊಂಡು ಅದರ ಸರೌಂಡಿಂಗ್ಸ್ನೊಳಗೆ ಒಂದು ಸರ್ಟನ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾರೆ. ಓಕೆ, ಒಂದು ಸರ್ಟನ್ ಟೆಂಪ್ರೇಚರ್ ಮೇಂಟೈನ್ ಮಾಡಿದಾಗ ಬಿಕಾಸ್ ಆಫ್ ದ್ಯಾಟ್ ಟೆಂಪ್ರೇಚರ್, ಬಿಕಾಸ್ ಆಫ್ ದ ಹೀಟ್ ಪ್ರೆಸೆಂಟ್, ದೀಸ್ neutrons will gain some kinetic energy and because of that the neutrons start to move. Our temperature, our heat dinda, our kinetic energy in the neutrons will start to move. Then they move like a wave anta ಹೇಳ್ತಾರೆ. So when they move like a wave, for those neutrons or any other particle, because of the temperature, not because of the potential difference, ಟೆಂಪ್ರೇಚರ್ ನಿಂದ ಅವಕ್ಕೆ ಕೈನೆಟಿಕ್ ಎನರ್ಜಿ ಬಂದು ಅದರಿಂದ ಅವು ವೇವ್ ಗತೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಅವುಗಳ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕೆ ದಿಸ್ ಈಸ್ ಒನ್ ಮೋರ್ ಫಾರ್ಮುಲಾ. ಸೊ ಇಷ್ಟು ಫಾರ್ಮುಲಾ ಒಂದು ಸರ್ತಿ ಲಿಸ್ಟ್ ಮಾಡ್ಬಿಡೋಣ ಈಗ ಕ್ವಿಕ್ಕಾಗಿ. ಫಸ್ಟ್ ಒನ್, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h/mv, which can also be written as h divided by p, which is momentum. Second formula, the momentum part can be replaced with kinetic energy, as we can replace momentum with root of 2mk when kinetic energy of the particle is given. And the third one, instead of kinetic energy when potential difference is given, we replace that with root of 2m⁻⁻v, which is again can be replaced with ನಾ ಇಲ್ಲೇ ಚೇಂಜ್ ಮಾಡಿಬಿಡ್ತೀನಿ ನೋಡ್ರಿ ಬೆಟರ್. ಏನಂದ್ರೆ 2m, instead of writing qv, we can write it as ev, ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನ್ ಅಥವಾ ಪ್ರೋಟಾನ್ ಇದ್ದಾಗ. ಮತ್ತು ಇವಿಷ್ಟು ಕಾನ್ಸ್ಟೆಂಟ್ ವ್ಯಾಲ್ಯೂಸನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿಲ್ ಗೆಟ್ ಅ ವ್ಯಾಲ್ಯೂ 12.3 ಆಂಗ್ಸ್ಟ್ರಾಮ್ ಡಿವೈಡೆಡ್ ಬೈ ರೂಟ್ ಆಫ್ ವಿ, ವೇರ್ ವಿ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಹಚ್ಚಿದಾಗ ದಿಸ್ ವಿ ಈಸ್ ವೆಲಾಸಿಟಿ, ವೇರ್ ಆಸ್ ದಿಸ್ ವಿ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಎರಡಕ್ಕೂ ಡಿಫರೆನ್ಸ್ ಐತಿ ಈಗಲ್ಲೇ. ಓಕೆ, this was the third format. Fourth format and the final one is lambda is equals to temperature ಕೊಟ್ಟಾಗ, because of temperature movement of the particles ಇದ್ದಾಗ 3m⁻⁻kt.
H is Planck's constant, m is mass of the particle. For example, ನ್ಯೂಟ್ರಾನ್ ಇದ್ರೆ ನ್ಯೂಟ್ರಾನದ ಮಾಸ್ ಹಾಕ್ಬೇಕು, ಎಲೆಕ್ಟ್ರಾನ್ ಇದ್ರೆ ಎಲೆಕ್ಟ್ರಾನದ ಮಾಸ್ ಹಾಕ್ಬೇಕು. ಅವರು ಟೆಂಪ್ರೇಚರ್ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಅಲ್ಲೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ ಕೆ ಇಸ್ ನಥಿಂಗ್ ಬಟ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ಸೊ ಇಷ್ಟು ಫಾರ್ಮ್ಯಾಟ್ ನಾವು ರೆಡಿ ಆದಮೇಲೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ನ್ಯೂಮರಿಕಲ್ಸ್ ನಾವು. ಫಸ್ಟಿಗೆ ವರ್ಕ್ಡ್ ಎಕ್ಸಾಂಪಲ್ಸ್ ಫ್ರಮ್ ದ ಬೇಸ್ ಬುಕ್. ದೋಸ್ ಆಫ್ ಯು ಹ್ಯಾವ್ ದ ಬುಕ್, ನೋ ಪ್ರಾಬ್ಲಮ್. ಯಾರ ಕಡೆ ಅದು ಬುಕ್ ಇಲ್ಲ, ವಿಲ್ ಡಿಕ್ಟೇಟ್ ದ ಕ್ವಶನ್. ಸೊ ಇದು ಫಸ್ಟ್ ಕ್ವಶನ್ ಏನು ನಾವೀಗ ಸಾಲ್ವ್ ಮಾಡೋಕೆ ಹೊಂಟಿವಲ್ಲ, ಇದು ಆ್ಯಕ್ಚುಲಿ ಜಸ್ಟ್ ಒಂದು ಸ್ಮಾಲ್ ಡೆರಿವೇಷನ್ ಇದ್ದಂಗೆ. ಏನಿದು, ದಿಸ್ ಈಸ್ ಅಬೌಟ್ ರೀಪ್ಲೇಸಿಂಗ್ ಮೊಮೆಂಟಮ್ ವಿತ್ ರೂಟ್ ಆಫ್ 2mk. ಸೊ ಹೌ ದಿಸ್ ಹ್ಯಾಪನ್ಸ್, ಇದ್ರ ಬಗ್ಗೆ ಫಸ್ಟ್ ನ್ಯೂಮರಿಕಲ್ ಕೊಟ್ಟಾರವ್ರು. ದ ಫಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ರೆಸ್ ಡಿ ಬ್ರೋಗ್ಲಿ ವೇವ್ ಲೆಂತ್. ನಾನು ಶಾರ್ಟ್ಕಟ್ನೊಳಗೆ ಬರೆಯಾಗತ್ತೀನಿ. ಇ ಅಂದರೆ ಇಲ್ಲೇ express de Broglie wavelength in terms of kinetic energy of the particle. So this is the question. Express de Broglie wavelength in terms of kinetic energy of the particle. ಸೊ ಇದನ್ನು ಈಗ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ನೀವು ವಿಡಿಯೋ ಪಾಸ್ ಮಾಡಿ ನೀವೇನು ಟ್ರೈ ಮಾಡೋದು ಬೇಡ. ಸೊ ಕ್ವೈಟ್ ಸಿಂಪಲ್ಲಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ವಿಲ್ ಸ್ಟಾರ್ಟ್ ವಿತ್ ವಾಟ್ ವಿ ಹ್ಯಾವ್. So we have a formula, lambda is equals to h divided by mv, where mv is actually momentum. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಫಾರ್ಮುಲಾನ ಇದನ್ನು ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿ, ಇದರೊಳಗೆ ಮೊಮೆಂಟಮ್ ಪಾರ್ಟ್ ತೊಗೊಂಡು ವಿ ವಿಲ್ ಟ್ರೈ ಟು ರೀಪ್ಲೇಸ್ ಮೊಮೆಂಟಮ್ ವಿತ್ ಕೈನೆಟಿಕ್ ಎನರ್ಜಿ. ಸೊ ಅದಕ್ಕೆ ಇಫ್ ಯು ವಾಂಟ್ ಟು ರೈಟ್ ಡೌನ್ ದಿ ಆನ್ಸರ್, ಬಿಕಾಸ್ ಟೆಕ್ಸ್ಟ್ ಬುಕ್ನೊಳಗೆ ಅವರು ಹೆಂಗೆ ಸಾಲ್ವ್ ಮಾಡಲ್ಲ, ಅದನ್ನು ಬಿಟ್ಟು ನಾನು ಸ್ವಲ್ಪ ಬೇರೆ ಟೈಪ್ ಮಾಡಾಕತ್ತೀನಿ. ಈಗ ನೀವು ಬೇಕಾದ್ರೆ ವಿಡಿಯೋ ವಾಪಸ್ ಹಿಂದೆ ಬಂದು ಈ ಸ್ಟೆಪ್ ಬರ್ಕೋಬೋದು. ನಾನು ಇದನ್ನು ತೆಗಿತೀನಿ, ರಬ್ ಮಾಡ್ತೀನಿ. ಸೊ ಇನಿಷಿಯಲ್ ಸ್ಟೆಪ್ ಅಂದರೆ ಇಕ್ವೇಷನ್ 1 ಅಂತ ಏನು ಬರ್ದಿನಲ್ಲ, ಇಫ್ ಯು ವಾಂಟ್ ಟು ರೈಟ್ ದಿಸ್ ಡೌನ್, ಯು ಕ್ಯಾನ್ ಡೂ ದ್ಯಾಟ್ ರೈಟ್ ನಾವು. ವಿಡಿಯೋ ಪಾಸ್ ಮಾಡಿ ನಾನು ಅದನ್ನು ನೆಕ್ಸ್ಟ್ ಹೋಗ್ತೀನಿ. ಈಗ ಇದನ್ನು ಡಿಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೀನಿ. ಯು ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್ ಇನ್ ದ ವಿಡಿಯೋ. ಸೊ ವಿಲ್ ಟ್ರೈ ಟು ಎಕ್ಸ್ಪ್ರೆಸ್ ಮೊಮೆಂಟಮ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಈಗಂದರೆ, ವಿ ಹ್ಯಾವ್, ಸೊ ದಿಸ್ ಈಸ್ ದ ಈಸಿಯರ್ ಮೆಥಡ್. ಹೆಂಗಂದ್ರೆ, ಸ್ಟಾರ್ಟಿಂಗ್ ಫ್ರಾಮ್ ಕೈನೆಟಿಕ್ ಎನರ್ಜಿ, ವಿ ಹ್ಯಾವ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಕೆ ಈಸ್ ಈಕ್ವಲ್ಸ್ ಟು ಹಾಫ್ mv². ಇದು ನಿಮಗೆ ಗೊತ್ತಿರ್ತೈತೆ ಈಗ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಈ ಪಾರ್ಟ್ನೊಳಗೆ mv ಐತೆ ನೋಡ್ರಿ, ಅಂದ್ರೆ ಮೊಮೆಂಟಮ್ ಪಾರ್ಟ್ ಐತೆ. ಬಟ್ ವಿ ಹ್ಯಾವ್ ಒನ್ ವೆಲಾಸಿಟಿ ಎಕ್ಸ್ಟ್ರಾ, v² ಅಂತ ಐತೆ. ಸೊ to balance that, what we'll do, we'll first of all take this 2 to the left hand side, so that it becomes 2k is equals to mv². Next, I will multiply both the sides by mass. 2mk is equals to m²v². ಸೊ ನಾವು ಮಾಸನ್ನ ಎರಡು ಕಡೆ ಯಾಕೆ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ, ಇದು ಒಂದೇ ಸ್ಕ್ವೇರ್ ಇತ್ತು, ಮಾಸು ಸ್ಕ್ವೇರ್ ಆಗಿಬಿಟ್ರೆ ನೀವು ಇದನ್ನು ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರೆದು ಬಿಡ್ಬೋದು. So that leads us to 2mk is equals to, I can write this as mv whole square. So 2mk is equals to mv is nothing but momentum square. So therefore, taking square root on both the sides, we will get momentum square root of p² is p, and this side we have root of 2mk. So ಇದನ್ನು ನಾವೀಗ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1 ಮಾಡ್ತೀವಿ. ಜನರಲಿ ಎಕ್ಸಾಮ್ನೊಳಗೆ, ಫೈನಲ್ ಎಕ್ಸಾಮ್ನೊಳಗಂತೂ ನಿಮಗೆ ಇದನ್ನು ಕೇಳಂಗಿಲ್ಲ. ಜಸ್ಟ್ ನಿಮಗಿದು ಹೆಂಗೆ ಕನ್ವರ್ಷನ್ ಆತಂದು ಗೊತ್ತಾಗಕ್ಕಂತ ಹೇಳಿದು ನ್ಯೂಮರಿಕಲ್ ಹಾಕ್ಯಾರ ಅಷ್ಟೇ. ಸೊ ಸಬ್ಸ್ಟಿಟ್ಯೂಟಿಂಗ್ ದಿಸ್ ಇನ್ ಇಕ್ವೇಷನ್ 1. ಸೊ ನಮ್ಮ ಇಕ್ವೇಷನ್ 1 ಇತ್ತು, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ p ಅಂತ ಹೇಳಿ. ಸೊ ಅಲ್ಲೇ ಹೋಪ್ಫುಲಿ ನಿಮಗೆ ಇದು ಗೊತ್ತಾಗ್ತದೆ ಅಂದ್ಕೊಂಡಿನ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ತೊಗೊಂಡ್ವಿ ನಾವು. ವಿ ಟುಕ್ 2 to the left hand side and multiply both sides by mass and then took the square root. So substituting in equation 1, we will get lambda is equals to h divided by p ಅಂತ ಏನಿತ್ತಲ್ಲ, h divided by root of 2mk. So this is the first question actually. ಸೊ ಹಂಗಾರೆ ಈಗ ಸೆಕೆಂಡ್ ಕ್ವಶನ್ ಹೋಗೋಣ ನಾವು. ಸೆಕೆಂಡ್ ಕ್ವಶನ್ನಿಗೆ ಈಗ ಯಾರ ಕಡೆ ಬೇಸ್ ಟೆಕ್ಸ್ಟ್ ಬುಕ್ ಐತೆ ನೋಡ್ರಿ, ನೀವಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅವರು ಆ ನ್ಯೂಮರಿಕಲ್ ಜೋಡಿ ಏನೇನೋ ಥಿಯರಿ ಆ್ಯಡ್ ಮಾಡಿ ಎಕ್ಸ್ಟ್ರಾ ಏನೇನೋ ಕ್ವಶನ್ ಕೇಳಿ ಗದ್ದಲ ಮಾಡ್ಯಾರ. ಹಂಗೆ ಇರಂಗಿಲ್ಲದ ಕ್ವಶನ್. ಅವ್ರೊಂದು ಸ್ವಲ್ಪ ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋಕ್ಕಂತ ಹೋಗ್ಯಾರ, ವಿಚ್ ಈಸ್ ನಾಟ್ ನೆಸೆಸರಿ. ಅದಕ್ಕೆ ನಾವೇನು ಮಾಡೋಣ, ವಿಲ್ ಟೇಕ್ ಓನ್ಲಿ ದ ನ್ಯೂಮರಿಕಲ್ ಪಾರ್ಟ್ ಔಟ್ ಆಫ್ ದ್ಯಾಟ್. ಲೈಕ್
ಈ ಸೆಕೆಂಡ್ ಕ್ವಶನ್ ಅವ್ರು ಏನು ಕೊಟ್ಟರಲ್ಲ ಅದ್ರಾಗ ದೇ ಹ್ಯಾವ್ ಮೇಡ್ ಅಗೇನ್ 2 ಪಾರ್ಟ್ಸ್, 2A ಆ್ಯಂಡ್ 2B ಅಂಥೇಳಿ. ಸೊ 2A ಕಡೆ ನಾವು ಬಂದ್ರೆ ಅವ್ರು ಹೇಳ್ತಾರೆ ಆಬ್ಟೈನ್ ದ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ನ್ಯೂಟ್ರಾನ್ ವಿಚ್ ಹ್ಯಾಸ್ ಕೈನೆಟಿಕ್ ಎನರ್ಜಿ 150 electron volt. An electron beam of this energy is suitable for crystal diffraction experiments ಅಂತ ಏನೋ ತೊಗೊಂಡು ಹೋಗ್ಯಾರ. ಅದೆಲ್ಲ ನಮಗೆ ನೆಸಸರಿ ಇಲ್ಲ. ಸೊ ನಾವು ವಿಲ್ ಫೋಕಸ್ ಓನ್ಲಿ ಆನ್ ದ ನ್ಯೂಮರಿಕಲ್ ಪಾರ್ಟ್ ಆಫ್ ದಟ್. ಆ ಥೇರಿ ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ ವಿಚ್ ಇಸ್ ಔಟ್ ಆಫ್ ಸಿಲೆಬಸ್ ಇದನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ಯಾರ ಅವರು, ವಿಚ್ ಇಸ್ ನಾಟ್ ಅಟ್ ಆಲ್ ನೆಸಸರಿ. ಸೊ ದ ಕ್ವಶನ್ ವಿ ವಿಲ್ ಫೋಕಸ್ ಓನ್ಲಿ ಆನ್ ದ ಪಾರ್ಟ್ ಆಫ್ ದ ಕ್ವಶನ್. ಅಂದರೆ ನ್ಯೂಮರಿಕಲ್ ಸಾಲ್ವ್ ಮಾಡಾಕತ್ತೀವಿ ಅಂದರೆ ನಾವು ನ್ಯೂಮರಿಕಲ್ ಅಷ್ಟೇ ಸಾಲ್ವ್ ಮಾಡ್ತೀವಿ. ಅದು ಬಿಟ್ಟು ಥೇರಿ ಹೋಗಿ ಮತ್ತೊಂದು ಬೇರೆ ಯಾವುದು ಎಕ್ಸ್ಪೆರಿಮೆಂಟಿಗೆ ಹೋಗೋದನ್ನು ಕನೆಕ್ಟ್ ಮಾಡಿ ವಿಚ್ ಇಸ್ ಔಟ್ ಆಫ್ ದ ಸಿಲೆಬಸ್ ಇಸ್ ನಾಟ್ ರಿಕ್ವೈರ್ಡ್. ಅವ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗೆ ಅಂತ ಕೊಟ್ಟಾರೆ. ಆಪ್ಟೈನ್ ದ ಡಿ ಬ್ರೋಗ್ಲಿ ವೇವ್ ಲೆಂತ್, ಇದು ಕ್ವಶನ್ ಬರೆಯಕತ್ತೀನಿ ನಾ ಈಗ, ಆಫ್ ಅ ನ್ಯೂಟ್ರಾನ್ ಆಫ್ ಕೈನೆಟಿಕ್ ಎನರ್ಜಿ 150 electron volt. So this is the part we need to focus. Obtain the wavelength, de Broglie wavelength of a neutron. ನೀವು ಬೇಕಾದ್ರೆ ಚೆಕ್ ಮಾಡ್ಕೊರಿ, ಎಕ್ಸಸೈಸ್ ಪಾರ್ಟ್ನೊಳಗೆ ಅವರು ನ್ಯೂಮರಿಕಲ್ಸ್ ಏನು ಕೊಟ್ಟಾರಲ್ಲ ಅದರೊಳಗೆ ಆ ಥೇರಿ ಎಕ್ಸ್ಟ್ರಾ ಕ್ರಿಸ್ಟಲ್ ಡಿಫ್ರಾಕ್ಷನ್ ಎಕ್ಸ್ಪೆರಿಮೆಂಟು ಏನೋ ಇರಂಗಿಲ್ಲ, ಡೈರೆಕ್ಟ್ಲಿ ಹಿಂಗೆ ವ್ಯಾಲ್ಯೂಸ್ ಇರ್ತಾವೆ. ಇಫ್ ಯು ವಾಂಟ್ ಟು ಕ್ಯಾನ್ ಚೆಕ್, ಓಕೆ, ಎಕ್ಸಸೈಸ್ ಪಾರ್ಟ್ನೊಳಗೆ 150 electron volt kinetic energy ಐತಿ. ದೇ ವಾಂಟ್ ಅಸ್ ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್. ಸೊ ವಿಲ್ ಸ್ಟಾರ್ಟ್ ಬಿಕಾಸ್ ಓಕೆ ಇಲ್ಲಿ ಬಿಟ್ರೆ ಮತ್ತು ವಾಪಸ್ ಆ ಪಾಯಿಂಟಿಗೆ ಬರ್ತೀನಿ. ಈಗ ನೀವೇನು ಮಾಡ್ಬೋದು ಅಂದರೆ ವಿಡಿಯೋ ಪಾಸ್ ಮಾಡಿ ಇದನ್ನು ಟ್ರೈ ಮಾಡಿರಿ. ವೇವ್ ಲೆಂತ್ ಕೆನೆಟಿಕ್ ಎನರ್ಜಿ ಎಕ್ಸ್ಪ್ರೆಸ್ ಮಾಡ್ಯಾರ. ನಾನು ಹೇಳಿದ್ನಲ್ಲ ಕೆನೆಟಿಕ್ ಎನರ್ಜಿ ಕೊಟ್ಟಾಗ ಏನು ಫಾರ್ಮುಲಾ ಐತೆ ನಮ್ಮ ಕಡೆ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೇಳ್ರಿ ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2mk. ಸೊ ಜಸ್ಟ್ ನಾವು ಏನು ಡಿಸ್ಕಸ್ ಮಾಡಿದ್ವಲ್ಲ ಅದು. ಸೊ ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2mk ಈ ಫಾರ್ಮುಲಾ ನೀವು ಯೂಸ್ ಮಾಡಿಕೊಂಡು ಇದನ್ನು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿರಿ. ಅದಕ್ಕೇನು ಆನ್ಸರ್ ಬರ್ಬೇಕಂತ ಹೇಳ್ತೀನಿ ಅಥವಾ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಡಿಸ್ಕಸ್ ಮಾಡೋಣಂತೀಗ. ಓಕೆ, ಇದು ನೀವು ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರಿ ಅಂದರೆ ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗಂತೂ ನಿಮ್ಗೆ ವರ್ಕ್ಡ್ ಎಕ್ಸಾಂಪಲ್ನೊಳಗೆ ಆನ್ಸರ್ ಇರ್ತದಲ್ಲೇ, ಬಟ್ ನೀವು ಸೀರಿಯಸ್ ಆಗಿ ಟ್ರೈ ಮಾಡ್ತೀರಿ ಅಂತ ನಾನು ಅಂದ್ಕೊಂಡು ಇದನ್ನು ಸಾಲ್ವ್ ಮಾಡಿರಿ, ವಿಡಿಯೋ ಪಾಸ್ ಮಾಡಿ ಅಂತ ಹೇಳಿರ್ತೀನಿ. ಸೊ ದಿ ಆನ್ಸರ್ ದ್ಯಾಟ್ ಯು ನೀಡ್ ಟು ಗೆಟ್ ಇಸ್ 2.34 × 10⁻12 ಮೀಟರ್. ಇಲ್ಲಿ ಮಿಸ್ಟೇಕ್ ಏನು ಮಾಡೋ ಚಾನ್ಸ್ ಐತೆ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಹಾಕ್ತೀರಿ 6.625 × 10⁻34. ಎಮ್ ಈಸ್ ಮಾಸ್ ಆಫ್ ನ್ಯೂಟ್ರಾನ್. ಮಾಸ್ ಆಫ್ ನ್ಯೂಟ್ರಾನ್ ನಿಮಗಿದು ಗೊತ್ತಿರಬಹುದು ಅಂತ ನಾನು ಅಂದ್ಕೊಂಡಿನಿ. ಆರ್ ಎಲ್ಸ್ ಮಾಸ್ ಆಫ್ ನ್ಯೂಟ್ರಾನ್ ಯು ವಿಲ್ ಹ್ಯಾವ್ ಟು ಬೈ ಹಾರ್ಟ್ ಇಟ್. ಇದು ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡೀವಿ ಆ್ಯಕ್ಚುಲಿ, ಇದನ್ನು ನೀವು ಬೈ ಹಾರ್ಟ್ ಮಾಡಿದ್ರೆ ಬೆಟರ್. ಮಾಸ್ ಆಫ್ ನ್ಯೂಟ್ರಾನ್ ಇಸ್ 1.674 ಆರ್ ಸಮ್ಟೈಮ್ಸ್ 675 ಬರೀತಾರೆ. ಇಟ್ ಡಸಂಟ್ ಮ್ಯಾಟರ್, ಅಷ್ಟು ಡಿಫ್ರೆನ್ಸ್ ನಡೀತೈತಿ. ಆರ್ ಎಲ್ಸ್ ಇವನ್ ನೀವು 1.67 ಬರೆದ್ರು ನೋ ಪ್ರಾಬ್ಲಮ್, ಇಟ್ ಡಸಂಟ್ ಮೇಕ್ ದಟ್ ಮಚ್ ಆಫ್ ಅ ಡಿಫರೆನ್ಸ್. ಸೊ ಮಾಸ್ ಆಫ್ ನ್ಯೂಟ್ರಾನ್ ಈಸ್ 1.67 × 10⁻27 kg. ಬಿಕಾಸ್ ಈ ಫಾರ್ಮುಲಾದಾಗ ಎಮ್ ಅಂತ ಬಂದರೆ ಯಾವುದ್ರದ್ದು ಮಾಸ್, ಅದು ಯಾವುದ್ರದ್ದು ವೇವ್ ಲೆಂತ್ ಕೇಳಾಕತ್ತಾರಲ್ಲ ಅದರದ್ದು. ಸೊ ಇಫ್ ಯು ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂ ಕರೆಕ್ಟ್ಲಿ, ಮಾಸ್ ಆಫ್ ನ್ಯೂಟ್ರಾನ್ ಆಸ್ 1.67 × 10⁻27 kg, and then kinetic energy whatever they have given 150 electron volt. Before you actually use that, you will have to convert that value into joules. Na innum repeat ಮಾಡಾಕತ್ತೀನಿ. Almost all the formulae, or we can say all the formulae except some okay special formulae, ಅದು ಬಂದಾಗ ಆ ಟಾಪಿಕ್ ಬಂದಾಗ ನಾವು ಹೇಳಿರ್ತೀವಿ. ಎಲ್ಲ ಫಾರ್ಮುಲಾ SI ಯೂನಿಟ್ ಪ್ರಕಾರ ಇರ್ತಾವೆ. So according to SI units, kinetic energy must be expressed in joules, not in electron volt. So ಈ 150 electron volt you will have to convert that into joule by multiplying it with 1.6 × 10⁻19. or else ನಾನು ನಿಮ್ಗೆ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದೊಳಗೆ ನೀವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಯೂಸ್ ಮಾಡಿನೂ ಕನ್ವರ್ಷನ್ ಮಾಡ್ಕೋಬೋದು, ಎಲೆಕ್ಟ್ರಾನ್ ವೋಲ್ಟ್ ಟು ಜೋಲ್ ಆರ್ ಜೋಲ್ ಟು ಎಲೆಕ್ಟ್ರಾನ್ ವೋಲ್ಟ್. ಸೊ ಇದನ್ನು ನಾವು ವ್ಯಾಲ್ಯೂಸನ್ನು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಹೇಳಿ ಜಸ್ಟ್ ಒಂದು ಕ್ವಿಕ್ಲಿ ನೋಡ್ಕೊಂಬಿಡೋಣ. ವೇವ್ ಲೆಂತ್ ಆಫ್ ದ ನ್ಯೂಟ್ರಾನ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ H 6.625 × 10⁻34. and as I had told you, before you actually substitute the values, one sarti formula ಬರೆಯಬೇಕು, because formula carries marks, substitution also carries marks, and proper calculation obviously the final answer and the unit.
ಸೊ 2 mk ಅಂದ್ರೆ 2 ಇಂಟು ಮಾಸ್ ನಾ ಹೇಳಿದ್ನಲ್ಲ 1.67 ನೀವು ತೊಗೊಂಡ್ರೆ ಸಾಕು ಇಂಟು 10⁻⁻27 ಮಲ್ಟಿಪ್ಲೈಡ್ ಬೈ 2 mk. Kinetic energy is 150 into 1.6 into 10⁻⁻19. So which will convert that into joule. So ಇದನ್ನು ನೀವು ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ ದಿ ಆ್ಯಕ್ಚುಲಿ ಇದಕ್ಕೆ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದಲ್ಲ ಅದಕ್ಕೆ. ಸೊ ನೀವು ಇದನ್ನು ಸಾಲ್ವ್ ಮಾಡ್ತೀರಿ ಅಂತ ಅಂದ್ಕೊಂಡಿನ 2.34 into 10⁻⁻12 meter. So this is question number 2 part A of that. So question number 2 B ಕಡೆ ನಾವು ಹೋದರೆ ಒನ್ಸ್ ಅಗೇನ್ ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗದು ಸ್ಟೋರಿ ಗತೆ ಐತಿ ಎಕ್ಸ್ಟ್ರಾ. ಸೊ ವಿಲ್ ಫೋಕಸ್ ಓನ್ಲಿ ಆನ್ ದ ನ್ಯೂಮರಿಕಲ್ ಪಾರ್ಟ್ ಆಫ್ ದ್ಯಾಟ್. ದ ಕ್ವಶನ್ 2B is obtain de Broglie wavelength associated with thermal neutrons. Thermal neutrons ಅಂದ್ರೆ neutrons which are accelerated due to the heat provided or the temperature maintained. Okay, obtain wavelength de Broglie wavelength with neutrons or for neutrons at room temperature ಅವರು ಕೊಟ್ಟಾರೆ 27 degrees Celsius. ಸೊ 27 degrees Celsius ರೂಮ್ ಟೆಂಪರೇಚರ್ ಮೇಂಟೈನ್ ಮಾಡಿದಾಗ ಅಲ್ಲಿರುವಂತಹ ನ್ಯೂಟ್ರಾನ್ಸ್ ವೆನ್ ದೇ ಮೂವ್ ಲೈಕ್ ಅ ವೇವ್. ಆ ವೇವ್ದು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿರಿ. ದಿಸ್ ಈಸ್ 2B. ಸೊ ಇಷ್ಟು ನೀವು ಬೇಕಾದ್ರೆ ವ್ಯಾಲ್ಯೂವನ್ನು ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ರಿಲೆವೆಂಟ್ ಫಾರ್ಮುಲಾನ ನಿಮ್ಗೆ ಹೇಳೀನಿ. ಟೆಂಪರೇಚರ್ ಕೊಟ್ಟಾಗ ಯಾವ ಫಾರ್ಮುಲಾ ಹಚ್ಬೇಕಂತ ಹೇಳಿ ಅದನ್ನು ನೀವಾಗೇ ಈಗ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿದ್ರೆ ದಟ್ಸ್ ಗುಡ್, ಪ್ರಾಕ್ಟೀಸ್ ಆಗ್ತೈತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ರಿಪೀಟೆಡ್ ಟೈಮ್ಸ್ ಹೇಳಿರ್ತೀನಿ. ಆನ್ಸರ್ ರಾಂಗ್ ಬಂದರೂ ನಡೀತೈತಿ, ಇಟ್ಸ್ ಓಕೆ, ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ಸೊ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ ಇದನ್ನು. ಸೊ ಹೋಪ್ಫುಲಿ ಯು ಹ್ಯಾವ್ ಡನ್ ದ್ಯಾಟ್ ಅಂತ ಅಂದ್ಕೊಂಡ್ರೆ ದಿ ಆನ್ಸರ್ ಯು ಶುಡ್ ಗೆಟ್ ಈಸ್ 1.46 into 10⁻⁻10 meter. So and the formula to be used for this is lambda is equals to ನಾಗಲೇ ಹೇಳಿದ್ನಲ್ಲ h divided by root of 3mkt where k is Boltzmann constant. That is equals to 6.625 into 10⁻⁻34 whole divided by 3 into m is again mass of ಇವರು ಇದು ಕ್ವಶನ್ ಒಳಗೂ ನ್ಯೂಟ್ರಾನ್ ಬಗ್ಗೆನೇ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಮಾಸ್ ಆಫ್ ನ್ಯೂಟ್ರಾನ್ ಈಸ್ 1.67 into 10⁻⁻27. ಓಕೆ, ಮಲ್ಟಿಪ್ಲೈಡ್ ಬೈ ಇದನ್ನು ನಾನು ಕಂಟಿನ್ಯೂ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಲೈನ್ನೊಳಗೆ. ಓಕೆ, ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಇಂಟು 1.38 into 10⁻⁻23 ಇಸ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ಬೈ ಈಗ ನಾ ಜಸ್ಟ್ ಬರೋದು ಯಾವುದು ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ನೆಕ್ಸ್ಟ್ ಏನು ಬರೀತೀರಿ ಟೆಂಪರೇಚರ್ ಯು ಕೆನಾಟ್ ರೈಟ್ 27. Capital T indicates that the temperature must be expressed in Kelvin, absolute temperature. So we will have to convert that into Kelvin by adding it with 273, as you will definitely be knowing that makes it 300. So ಇದ್ರದ್ದು ಮುಂದೆ ನೀವು ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಿ ಅಂತ ಅಂದ್ಕೊಂಡ್ರೆ you should get the answer 1.46 into 10⁻⁻10 meter. So this was about question number 2B part. So we'll move on to the third one now. So third one actually is once again like we did in the first case, lambda is equals to h by p. How can it be replaced with root of 2mk ಅಂತ ಹೇಳಿ ಫಸ್ಟ್ ಕ್ವಶನ್ ನಂಬರ್ 1 ಒಳಗೆ ನಾವು ಒಂದು ರೀತಿ ಡೆರಿವೇಷನ್ ಗತೆ ಮಾಡಿದ್ವಲ್ಲ ಅದೇ ಟೈಪ್ ಆಫ್ ಕ್ವಶನ್ ನಂಬರ್ 3 ಕೊಟ್ಟಾರೆ. ಬಟ್ ನಾನು ನಿಮಗೆ ಇದನ್ನು ಫಸ್ಟ್ ಕ್ವಶನ್ ಒಳಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಹೌ ಆ್ಯಕ್ಚುಲಿ ಇಟ್ ಹ್ಯಾಪನ್ಸ್ ಅಂತ. ಬಟ್ ಕ್ವಶನ್ ನಂಬರ್ 3 ಈಗ ನಾ ಅದನ್ನು ಹಂಗೆ ಡೆರಿವೇಷನ್ ಮಾಡೋಂಗಿಲ್ಲ, ಡೈರೆಕ್ಟ್ಲಿ ಅದು ಫಾರ್ಮುಲಾ ನೋಡೋಣ. ಬಿಕಾಸ್ it will be better if we finish with the second chapter, electrostatic potential and capacitance, and then discuss about how actually this happens. Okay, ಅದಕ್ಕೆ ಅವರು ಆ್ಯಕ್ಚುಲಿ ಈ ಕ್ವಶನ್ ಒಳಗೆ ಏನು ಕೇಳಾಗತ್ತಾರೆ ಗೊತ್ತೇನು? ಕ್ವಶನ್ ನಂಬರ್ 3 ಒಳಗೆ you can see there, what is the de Broglie wavelength of a particle of charge q which is accelerated by a potential v. ಚಾರ್ಜ್ ಕ್ಯೂ ನಾನು ಹೇಳಿದ್ದೆ, ಚಾರ್ಜ್ ಕೊಟ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಾಗ ಫಾರ್ಮುಲಾ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2mq v. ಆ್ಯಕ್ಚುಲಿ ಇಲ್ಲಿ 2mk ಅಂತ ನಾವು ಕೈನೆಟಿಕ್ ಎನರ್ಜಿ ಏನು
ಮಾಡಿರ್ತೀವಲ್ಲ, ದ ಸೇಮ್ ಕೈನೆಟಿಕ್ ಎನರ್ಜಿ ವಿ ಕ್ಯಾನ್ ಪ್ರೂವ್ ದ್ಯಾಟ್ ಇಟ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಕ್ಯೂ ವಿ. ಆ ರೀಪ್ಲೇಸ್ಮೆಂಟ್ ಏನತ್ತಲ್ಲ ದಟ್ ಈಸ್ ಬೇಸ್ಡ್ ಆನ್ ದ ಸೆಕೆಂಡ್ ಚಾಪ್ಟರ್. ಸೊ ಅದಕ್ಕೆ ಆ ಡೆರಿವೇಷನ್ ಕೂಡ ನಾವು ಲಕ್ಷ ಕೊಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಈ ಕೈಂಡ್ ಆಫ್ ಡೆರಿವೇಷನ್ಸ್ ಟೈಪ್ ಆಫ್ ನ್ಯೂಮರಿಕಲನ್ನು ಥಿಯರಿ ಎಕ್ಸಾಮ್ ಒಳಗೆ ಕೊಡೋಂಗನೇ ಇಲ್ಲ. ನಿಮಗಿದು ಫಾರ್ಮುಲಾ ಗೊತ್ತಾಗಲಿ ಅಂತ ಅವ್ರು ಕೊಟ್ಟಾರ. ಇದು ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡೀನಿ. ಕೆ ಕ್ಯಾನ್ ಬಿ ರಿಪ್ಲೇಸ್ ವಿತ್ ಕ್ಯೂ ವಿ. ಹೌ ಇಟ್ ದ್ಯಾಟ್ ಹ್ಯಾಪನ್ಸ್ ಅಂಥೇಳಿ ಈ ಸದ್ಯ ಬೇಡ. ಆ್ಯಂಡ್ ದೆನ್ ನೆಕ್ಸ್ಟ್ ನಾವೇನು ಮಾಡ್ಬೋದು, ಯು ಕ್ಯಾನ್ ರಿಪ್ಲೇಸ್ ಒನ್ಸ್ ಅಗೇನ್ ದಿಸ್ ವಿತ್ ಇ ವಿ, ಪರ್ಟಿಕ್ಯುಲರ್ಲಿ ಇಫ್ ದ ಚಾರ್ಜ್ ಈಸ್ ಇಲೆಕ್ಟ್ರಾನ್ ಆರ್ ಪ್ರೋಟಾನ್. ಇಲ್ಲಿ ವಿ ಅಂದರೆ ವೆಲಾಸಿಟಿ ಅಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್ ಇವೆಲ್ಲ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ, ಪರ್ಟಿಕ್ಯುಲರ್ಲಿ ಇಫ್ ಇಟ್ ಈಸ್ ಎಲೆಕ್ಟ್ರಾನ್ ಆರ್ ಪ್ರೋಟಾನ್, ವಿ ಕ್ಯಾನ್ ಪ್ರೂವ್ ದಟ್ ವೇವ್ ಲೆಂತ್ ಹ್ಯಾವ್ ಅ ಶಾರ್ಟ್ಕಟ್ ಫಾರ್ಮುಲಾ ಅಂತ ಹೇಳಿದೆ 12.3 ಆ್ಯನ್ಸ್ಟ್ರಾಮ್. ಆ್ಯನ್ಸ್ಟ್ರಾಮ್ ಅಂದರೆ 10⁻10 ಮೀಟರ್ ಡಿವೈಡೆಡ್ ಬೈ ರೂಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಇದು ಕ್ವಶನ್ ನಂಬರ್ 3. ಓಕೆ, ದೇ ಜಸ್ಟ್ ವಾಂಟ್ ಅಸ್ ಟು ಡಿರೈವ್ ಹೌ ದ ಕೈನೆಟಿಕ್ ಎನರ್ಜಿ ಕೆ ಪಾರ್ಟ್ ಕ್ಯಾನ್ ಬಿ ರಿಪ್ಲೇಸ್ ವಿತ್ ಕ್ಯೂ ವಿ. ಇದನ್ನು ಆಮೇಲೆ ಮಾಡೋಣ ಅಂತ. ಓಕೆ, ಸೊ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 4. ಸೊ ಟೋಟಲಿ 7 ಕ್ವಶನ್ಸ್ ಮಾಡ್ತೀವಿ ನಾವು ಈ ವಿಡಿಯೋದೊಳಗೆ. ಸೊ ಕ್ವಶನ್ ನಂಬರ್ 4 ಇದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಇದರೊಳಗೆ ಥಿಯರಿ ಗಿರಿ ಅವರು ಮಿಕ್ಸ್ ಏನು ಮಾಡಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಐತಿ. ಫೈಂಡ್ ದ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅನ್ ಎಲೆಕ್ಟ್ರಾನ್. Find question number 4. If you want, you can write it down. Just a minute. So find de Broglie wavelength of an electron having kinetic energy is equals to 500 electron volt. ಸೊ ಇದನ್ನು ನೀವು ಟ್ರೈ ಮಾಡಿರಿ. ಕೈನೆಟಿಕ್ ಎನರ್ಜಿ ಕೊಟ್ಟಾರ, ವೇವ್ ಲೆಂತ್ ಕೇಳಾಕತ್ತಾರ. ದೇರ್ ಆರ್ ಆ್ಯಕ್ಚುಲಿ 2 ways ಟು ಸಾಲ್ವ್ ದಿಸ್. ನಿಮಗೆ ಹೆಂಗೆ ಬರ್ತೈತಿ, ಫಸ್ಟಿಗೆ ನೀವು ವಿಡಿಯೋ ಪಾಸ್ ಮಾಡಿ ಸಿನ್ಸಿಯರ್ಲಿ ಟ್ರೈ ಮಾಡಿರಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೈನ್ ಬೋತ್ ದ ವೇಸ್ ಹೌ ಟು ಸಾಲ್ವ್ ದಿಸ್. ದೇ ವಾಂಟ್ ಯು ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಇಲೆಕ್ಟ್ರಾನ್ ಪರ್ಟಿಕ್ಯುಲರ್ಲಿ. ಸೊ ಪರ್ಟಿಕ್ಯುಲರ್ಲಿ ಇಲೆಕ್ಟ್ರಾನ್ ಅಂತಂದಾಗ ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಒಂದು ಶಾರ್ಟ್ಕಟ್ ಮಾಡಿದ್ದೀವಿ ನೋಡ್ರಿ ನಾವು ಆಗಲೇ 12.3 ಆ್ಯನ್ಸ್ಟ್ರಾಮ್ ಡಿವೈಡೆಡ್ ಬೈ ರೂಟ್ ಆಫ್ ವಿ. ಈ ಫಾರ್ಮುಲಾ ಯೂಸ್ ಮಾಡ್ಬೋದು ಪರ್ಟಿಕ್ಯುಲರ್ಲಿ ಇಫ್ ಇಟ್ ಈಸ್ ಎಲೆಕ್ಟ್ರಾನ್ ಅಂತ. ಬಟ್ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಅವರು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿರ್ಬೇಕಲ್ಲ, ರೂಟ್ ವಿ. ವೇರಾಸ್ ಇನ್ ದಿಸ್ ಕ್ವಶನ್ ದೇ ಹ್ಯಾವ್ ಗಿವನ್ ಅಸ್ ಕೈನೆಟಿಕ್ ಎನರ್ಜಿ. ಸೊ ಕ್ಯಾನ್ ವಿ ಯೂಸ್ ದಿಸ್ ಫಾರ್ಮುಲಾ ಆರ್ ನಾಟ್ ಅಂತ ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ಸೊ ನೀವು ಫಸ್ಟಿಗೆ ವಾಟ್ ಎವರ್ ವೇ, ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಫಸ್ಟಿಗೆ ಇದನ್ನು ಸಾಲ್ವ್ ಮಾಡಿರಿ, ಕರೆಕ್ಟ್ ಆನ್ಸರ್ ತೊಗೊಂಬರಕ್ಕೆ ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಂತೆ 2 ವೇಸ್ನೊಳಗೆ. ಸೊ ಹೋಪ್ಫುಲಿ ನೀವು ವಿಡಿಯೋ ಪಾಸ್ ಮಾಡಿ ಇದನ್ನು ಟ್ರೈ ಮಾಡಿದಿರಿ ಅಂತ ಹೇಳಿ ಸಿನ್ಸಿಯರ್ಲಿ ಅಂತ ಅಂದ್ಕೊಂಡು ನಾನು ಆನ್ಸರ್ ಹೇಳ್ತೀನಿ. ಇದಕ್ಕೆ ಆನ್ಸರ್ ನಿಮ್ಗೆ 0.0549 ನ್ಯಾನೋಮೀಟರ್ ಬರಬೇಕು. ಓಕೆ, ಸೊ ಆಸ್ ಐ ಟೋಲ್ಡ್ ಯು ದೇರ್ ಆರ್ 2 ways to solve this. ಸೊ ಫಸ್ಟ್ ಒನ್, ಸ್ಟ್ರೇಟ್ ಫಾರ್ವರ್ಡ್ ಮೆಥಡ್. ಕೈನೆಟಿಕ್ ಎನರ್ಜಿ ಕೊಟ್ಟಾರಲ್ಲ, ಅದಕ್ಕೆ ಡೈರೆಕ್ಟ್ಲಿ ನಾವು ಏನು ಮಾಡ್ಬೋದು ಅಂದರೆ ವಿ ಹ್ಯಾವ್ ವೇವ್ ಲೆಂತ್ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ ರೂಟ್ ಆಫ್ 2mk ಅಂಥೇಳಿ ಇದರ ವ್ಯಾಲ್ಯೂಸ್ 6.625 ಇಂಟು 10⁻⁻34 ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಹೋಲ್ ರೂಟ್ ಆಫ್ 2 ಇಂಟು ಮಾಸ್. ಇಲ್ಲಿ ಎಲೆಕ್ಟ್ರಾನ್ ಅಂತಂದಾರಲ್ಲ, ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ 9.1 ಇಂಟು 10⁻31 multiplied by kinetic energy is 500, but the kinetic energy is in electron volt, which must be converted into joules. So that gives us 1.6 into 10⁻19. ಸೊ ಇದಿಷ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿ ಸಾಲ್ವ್ ಮಾಡಿದ್ರಿ ಅಂದರೆ ವಿಲ್ ಗೆಟ್ ದಿ ಆನ್ಸರ್ 0.0549. ಸೊ ಹೋಪ್ಫುಲಿ ಯಾರು ಸಿನ್ಸಿಯರ್ಲಿ ಆಗಲೇ ಸಾಲ್ವ್ ಮಾಡಿದ್ರಿ ಈ ಮೆಥಡ್ನಿಂದ ನೀವು ಮಾಡಿರ್ತೀರಿ ಅಂತ ನಾನು ಅಂದ್ಕೊಂಡಿನಿ ಈಗ. ಸೊ ಇಫ್ ಯು ಸಾಲ್ವ್ ದಿಸ್ ವಿತ್ ದಿಸ್ ಮೆಥಡ್ ಇಟ್ಸ್ ಓಕೆ, ಆನ್ಸರ್ ನಮಗೆ ಕರೆಕ್ಟ್ ಬಂದರೆ ಪ್ರಾಬ್ಲಮ್ ಇಲ್ಲ ಥಿಯರಿ ಒಳಗೆ. ಬಟ್ ವೆನ್ ಇಟ್ ಕಮ್ಸ್ ಟು CET ನಾವು ಟೈಮ್ ಸ್ವಲ್ಪ ಸೇವ್ ಮಾಡೋಕ್ಕಂದ್ರೆ there is one more way in which we can solve this, as the question is particularly regarding electron. ಸೊ ಇದು ಬೇಕಾದ್ರೆ ನೀವು ಬೇಕಾದ್ರೆ ಬರ್ಕೊಳ್ಳೋದಿದ್ರೆ ಇದನ್ನು ಬರ್ಕೋರೋ ಅಥವಾ ಟೆಕ್ಸ್ಟ್ ಬುಕ್ನೊಳಗೆ ಆನ್ಸರ್ ರೆಡಿ ಐತಲ್ಲೇ. ಸೊ ನೆಕ್ಸ್ಟ್ ಪಾರ್ಟ್ ಅಂದರೆ ಸೆಕೆಂಡ್ ಮೆಥಡ್ ಟು ಸಾಲ್ವ್ ದಿಸ್ ಕ್ವಶನ್ ಈಗ ಹೇಳ್ತೀನಿ. ಈಗೇನಂದರೆ ನಾವು ಡೈರೆಕ್ಟ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಬೋದು.
12.3 ಆಂಗ್ಸ್ಟ್ರಾಮ್ ಡಿವೈಡೆಡ್ ಬೈ ರೂಟ್ ಆಫ್ ವಿ. ಬಟ್ ಕ್ವಶನ್ ಒಳಗೆ ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅವ್ರು ಕೊಟ್ಟಿಲ್ಲಲ್ಲ. ನಾವೇನು ಮಾಡೋಣ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದ್ರಾಗ ಅಪ್ಲೈ ಮಾಡೋಣ. ಸೊ ದೆರ್ ಈಸ್ ಅ ಫಾರ್ಮುಲಾ ನೀವು ನೋಡಿರ್ತೀರಿ, ಕೆ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಇ ವಿ ಅಂಥೇಳಿ. ಅಂದ್ರೆ ಕೆ ಅಂದರೆ ಕೆ ಮ್ಯಾಕ್ಸ್ ಬಿಟ್ಬಿಡ್ರಿ, ಮ್ಯಾಕ್ಸ್ ಪಾರ್ಟ್ ಬಿಟ್ಬಿಡ್ರಿ. ಕೆ ಅಂದರೆ ಕೈನೆಟಿಕ್ ಎನರ್ಜಿ ಈಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ವಿ ಈಸ್ ಆ್ಯಕ್ಚುಲಿ ಇನ್ ದಿಸ್ ಚಾಪ್ಟರ್ ವಿ ರೆಫರ್ಸ್ ಟು ಸ್ಟಾಪಿಂಗ್ ಪೊಟೆನ್ಷಿಯಲ್. ಈಗ ಅದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಇರಲಿ ಏನಾರ ಇರಲಿ, ಫಸ್ಟ್ ಆಫ್ ಆಲ್ ಅದೊಂದು ಪೊಟೆನ್ಷಿಯಲ್ ಅಲ್ಲ, ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅದು. ಸ್ಟಾಪಿಂಗ್ ಇರಲಿ ಏನಾರ ಇರಲಿ, ಇಟ್ ಈಸ್ ಪೊಟೆನ್ಷಿಯಲ್. ಸೊ ಇದರಿಂದ ನಮಗೇನು ಗೊತ್ತಾಗ್ತೈತಿ, ವಿ ಹ್ಯಾವ್ ಅ ಫಾರ್ಮುಲಾ ಏನಂದ್ರೆ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಂಟು ಪೊಟೆನ್ಷಿಯಲ್. ನೋಡ್ರಿಲ್ಲೇ, ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಚಾರ್ಜ್ ಆಫ್ ಎಲೆಕ್ಟ್ರಾನ್. ಆ್ಯಕ್ಚುಲಿ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತಲ್ಲ, ಎನಿ ಚಾರ್ಜ್ ಫಾರ್ ದ್ಯಾಟ್ ಮ್ಯಾಟರ್. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಬರಿಬೋದು ಒಂದು ನಾವು, ಕೆ ಈಸ್ ಈಕ್ವಲ್ಸ್ ಟು ಕ್ಯೂ ವಿ. ಇದೇ ಫಾರ್ಮುಲಾನ ಅದು ಸೆಕೆಂಡ್ ಚಾಪ್ಟರ್ನ ಕಲಿತೀವಿ ಅಂತ ನಾ ಹೇಳಿದ್ದು. ಈಗ ನೋಡ್ರಲ್ಲೇ, ಲಾಮ್ಡಾ ಈಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2m k. ನಾ ಹೇಳಿದ್ನಲ್ಲ, ವಿ ಕ್ಯಾನ್ ಪ್ರೂವ್ ದ್ಯಾಟ್ ವಿ ಕ್ಯಾನ್ ರೀಪ್ಲೇಸ್ ದ್ಯಾಟ್ ಕೆ ವಿತ್ 2m ಕ್ಯೂ ವಿ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಕೆ ಜಗದಾಗ ಕ್ಯೂ ವಿ ಯೂಸ್ ಮಾಡಬಹುದು ನಾವು. ಸೊ ಇದು ಸೆಕೆಂಡ್ ಚಾಪ್ಟರ್ನಾಗಿನ ಫಾರ್ಮುಲಾ ಅದು. ಆ್ಯಕ್ಚುಲಿ ಬೇಸಿಕ್ ಡೆಫಿನೇಷನ್ ಆಫ್ ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲೊಂದು ಫಾರ್ಮುಲಾ ಬರ್ತೈತೆ. ಏನಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂಥೇಳಿ. ಸೊ ಈ ಚಾರ್ಜನ್ನು ನಾವು ಆ ಕಡೆ ಮೂವ್ ಮಾಡಿದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್. ವರ್ಕ್ ಡನ್ ಈಸ್ ಆಲ್ಸೋ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ. ಎರಡರದ್ದು ಎಸ್ ಯೂನಿಟ್ ಸೇಮ್ ಬರ್ತಾವೆ. ವಿ ಕ್ಯಾನ್ ರೀಪ್ಲೇಸ್ ದಾಟ್. ಇದು ಆ್ಯಕ್ಚುಲಿ ಸೆಕೆಂಡ್ ಚಾಪ್ಟರ್ನೊಳಗೆ ಬರ್ತೈತಿ. ಆಮೇಲೆ ಸೊ ಅದಕ್ಕೆ ನಾವೇನು ಮಾಡೋಣ, ನಾ ಹೇಳಿದೆ ಈ ಶಾರ್ಟ್ಕಟ್ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ವಿ ವಾಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇನ್ ದಿಸ್ ಕ್ವಶನ್ ದೇ ಹ್ಯಾವ್ ನಾಟ್ ಗಿವನ್ ಪೊಟೆನ್ಷಿಯಲ್ ಡಿಫರೆನ್ಸ್, ವೇರ್ ಆಸ್ ದೇ ಹ್ಯಾವ್ ಗಿವನ್ ಕೈನೆಟಿಕ್ ಎನರ್ಜಿ. ಈ ಫಾರ್ಮುಲಾ ಕೆ ಈಸ್ ಈಕ್ವಲ್ಸ್ ಟು ಕ್ಯೂ ವಿ ಯೂಸ್ ಮಾಡ್ಕೊಂಡು ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಹೆಂಗೆ ಅಂತ ಹೇಳ್ತೀನಿ. ಕೈನೆಟಿಕ್ ಎನರ್ಜಿ ಎಷ್ಟು ಕೊಟ್ಟಾರ ನೋಡ್ರಿ ಅವರು, 500 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟಾರಲ್ಲ. ಸೊ 500 ಇಂಟು ಇಲೆಕ್ಟ್ರಾನ್ ವೋಲ್ಟ್ ಅಂದರೆ ನಾನು ಇದನ್ನು ಕೈನೆಟಿಕ್ ಎನರ್ಜಿನ ಜೋಲ್ಸಿಗೆ ಕನ್ವರ್ಟ್ ಮಾಡ್ತೀನಿ ಈಗ. ಬಿಕಾಸ್ ಬಿಫೋರ್ ಯು ಯೂಸ್ ಕೆ ಈಸ್ ಈಕ್ವಲ್ಸ್ ಟು ಕ್ಯೂ ಇ, ಯು ವಿಲ್ ಹ್ಯಾವ್ ಟು ಕನ್ವರ್ಟ್ ಆಲ್ ದ ವ್ಯಾಲ್ಯೂಸ್ ಇನ್ ಟರ್ಮ್ಸ್ ಆಫ್ ಎಸ್ ಐ. ನಾನು ಈ ಫಾರ್ಮುಲಾ ಹಚ್ಚಕ್ಕೆ ಹೊಂಟೀನಿ ಈಗ. ಕೆ ಈಸ್ ಈಕ್ವಲ್ಸ್ ಟು ಕ್ಯೂ ವಿ. ಸೊ ಕೆ ಇಸ್ ಕೈನೆಟಿಕ್ ಎನರ್ಜಿ. 500 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟಾರ ಅವರು, ವಿಲ್ ಕನ್ವರ್ಟ್ ದಟ್ ಇಂಟು ಜೋಲ್. 500 ಇಂಟು 1.6 ಇಂಟು 10⁻19. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆತೀಗ. ದಟ್ ಈಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ನೊಳಗೆ ಕ್ಯೂ ಅಂದರೆ ಚಾರ್ಜ್. ಇಲ್ಲ ಯಾವ ಚಾರ್ಜ್ ಬಗ್ಗೆ ಮಾತಾಡ್ತಾರೆ ಅವರು ಈ ಕ್ವಶನ್ ಒಳಗೆ, ದೇ ಆರ್ ಟಾಕಿಂಗ್ ಅಬೌಟ್ ಇಲೆಕ್ಟ್ರಾನ್. ಸೊ ಆ ಎಲೆಕ್ಟ್ರಾನ್ ಚಾರ್ಜ್ ಈಸ್ 1.6 ಇಂಟು 10⁻19. ಸೇಮ್ ಇಲ್ಲಿ ಬಂದಂಥ ವ್ಯಾಲ್ಯೂನೋ ಬರ್ತದೆ ಈ ಕಡೆ ಚಾರ್ಜ್ಗೆ, ಎಲೆಕ್ಟ್ರಾನ್ಗೆ, ಮಲ್ಟಿಪ್ಲೈಡ್ ಬೈ ವಿ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಾಕತ್ತೀವಿ. ಬಿಕಾಸ್ ಇಫ್ ವಿ ಗೆಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್ ಆ್ಯಂಡ್ ಸಾಲ್ವ್ ದಿಸ್ ವೆರಿ ಕ್ವಿಕ್ಲಿ. ಭಾಳಷ್ಟು ಕ್ಯಾಲ್ಕುಲೇಷನ್ ನಾವು ಕಡಿಮೆ ಮಾಡ್ಕೋಬೋದು. ಸೊ ಈಗ ಆಬ್ವಿಯಸ್ಲಿ ಏನದು ಗೊತ್ತಾನೆ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ 1.6 10⁻19 ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ನಾಗಿಂದ ಕ್ಯಾನ್ಸಲ್ ಆಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 500 ವೋಲ್ಟ್ ಅಂತ ಬರ್ತೈತೆ. ನೀವು ಇದನ್ನೊಂದು ಶಾರ್ಟ್ಕಟ್ ನೆನ್ಪಿಟ್ಕೋಬೋದು. ಏನಂದ್ರೆ ಯಾವುದೋ ಒಂದು ಕ್ವಶನ್ ಒಳಗೆ ಅವರು ಕೈನೆಟಿಕ್ ಎನರ್ಜಿ ಕೊಟ್ಟಾರ ಆ್ಯಂಡ್ ದ ಕೈನೆಟಿಕ್ ಎನರ್ಜಿ ಇಫ್ ಇಟ್ ಈಸ್ ಗಿವನ್ ಇನ್ ಎಲೆಕ್ಟ್ರಾನ್ ವೋಲ್ಟ್, ನೀವು ಆ ಥರಾಗಿಂದ ಈ ತೆಗೆದುಬಿಟ್ರೆ ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತೈತಿ. ಬಿಕಾಸ್ ಇನ್ ದಿಸ್ ಕ್ವಶನ್ ಕೈನೆಟಿಕ್ ಎನರ್ಜಿ ವಾಸ್ ಹೌ ಮಚ್, ಕೈನೆಟಿಕ್ ಎನರ್ಜಿ ಎಷ್ಟು ಕೊಟ್ಟಾರ ಅವರು ಈ ಕ್ವಶನ್ ಒಳಗೆ, ದೇ ಹ್ಯಾವ್ ಗಿವನ್ ಇಟ್ ಆಸ್ 500 ಎಲೆಕ್ಟ್ರಾನ್ ವೋಲ್ಟ್. ಹೌದಲ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಬಂತು, ಅದ ಸೇಮ್ ವ್ಯಾಲ್ಯೂ. ಇದು ಈ ತೆಗೆದುಬಿಟ್ರೆ ಆತ. ಅಂದರೆ ಶಾರ್ಟ್ಕಟ್ ಹೇಳಾಗತ್ತೀನಿ ನಾ ಇದನ್ನ. ಕೈನೆಟಿಕ್ ಎನರ್ಜಿ ಆ್ಯಂಡ್ ದ ಕ್ವಶನ್ ಮಸ್ಟ್ ಬಿ ಪರ್ಟಿಕ್ಯುಲರ್ಲಿ ಅಬೌಟ್ ಎಲೆಕ್ಟ್ರಾನ್ ಬಗ್ಗೆ ಕ್ವಶನ್ ಕೇಳಿದಾಗ ಅವರು ಕೈನೆಟಿಕ್ ಎನರ್ಜಿ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಿದ್ರು ಕೈನೆಟಿಕ್ ಎನರ್ಜಿ 100 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ 100 ವೋಲ್ಟ್. ಇದನ್ನು ತೆಗೆದುಬಿಟ್ರೆ ಆತ. ಸೊ ಅದು ಹೆಂಗೆ ಕ್ಯಾಲ್ಕುಲೇಷನ್ ಬಂತಂತನೂ ಇಲ್ಲಿ ಹೇಳಿರಿ ನಾನೀಗ. ಸೊ ಬೆಟರ್ ಇದನ್ನು ನೀವು ಬೇಕಾದ್ರೆ ಬರ್ಕೋರಿ. ಅಂದರೆ ನಾವೇನು ಮಾಡಿದ್ವಿ ಈಗ, ಯೂಸಿಂಗ್ ದ ವ್ಯಾಲ್ಯೂ ಆಫ್ ಕೈನೆಟಿಕ್ ಎನರ್ಜಿ ದ್ಯಾಟ್ ದೇ ಹ್ಯಾಡ್ ಗಿವನ್, ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಹೌ ಮಚ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಸಿಕ್ತು ನಮಗೆ, 500 ವೋಲ್ಟ್. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಾಕತ್ತೀನಿ ಅಂದರೆ ಇಟ್ ಈಸ್ ಟೇಕಿಂಗ್ ಟೈಮ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ಟೈಮ್ ನೀವೇನು ಮಾಡ್ಬೋದಂತ, ಡೈರೆಕ್ಟ್ಲಿ ಕೈನೆಟಿಕ್ ಎನರ್ಜಿ ಕೊಟ್ಟಿರ್ತಾರಲ್ಲ ಎಲೆಕ್ಟ್ರಾನ್ ವೋಲ್ಟ್ನೊಳಗೆ ಅವ್ರು ಕೊಟ್ಬಿಟ್ಟಿದ್ರು ಅಂದರೆ ಅದ ಸೇಮ್ ವ್ಯಾಲ್ಯೂ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ಇರುತ್ತೆ. ಅದು ಇದ್ರಾಗ ಹಾಕ್ಬಿಡ್ರಿ, ವೆರಿ ಫಾಸ್ಟ್ ಆನ್ಸರ್ ಸಿಕ್ಬಿಡ್ತೈತಿ. ಸೊ ಈಗ ಲೈಕ್ ಇದನ್ನು 500 ವೋಲ್ಟ್ ನಾವಿಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ವೇವ್ ಲೆಂತ್ ಇಸ್ ಈಕ್ವಲ್ಸ್ ಟು 12.3 ಆಂಗ್ಸ್ಟ್ರಾಮ್ ಡಿವೈಡೆಡ್ ಬೈ ರೂಟ್ ಆಫ್
ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಿಲ್ಲ, ಅದನ್ನು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇಲ್ಲೇ 500. ಸೊ √500 ನೀವು ಕ್ಯಾಲ್ಕುಲೇಟರ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ವ್ಯಾಲ್ಯೂ ಎಕ್ಸ್ಪ್ರೆಸ್ ಮಾಡಿದಾಗ ಆ್ಯಂಡ್ ಆನ್ಸ್ಟ್ರಾಮನ್ನು ನೀವು ಇಂಟು 10⁻10 ಅಂತ ಬರಿಬೋದು. ಇಲ್ಲ ಆನ್ಸ್ಟ್ರಾಮ್ ಯು ಕ್ಯಾನ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್ ಇಫ್ ಯು ವಾಂಟ್ ದಿ ಆನ್ಸರ್ ಇನ್ ಆನ್ಸ್ಟ್ರಾಮ್. ಬಟ್ ಇಲ್ಲೇ ಆನ್ಸರ್ ನ್ಯಾನೋಮೀಟರ್ನೇ ಕೊಟ್ಟಾರಲ್ಲ, ಸ್ವಲ್ಪ ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಕೋರಿ. ಇಲ್ಲಿ ನೀವು ಕ್ಯಾಲ್ಕುಲೇಟರ್ನೊಳಗೆ √500 ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಗೇನ್ ವಿಲ್ ಗೆಟ್ ಬ್ಯಾಕ್ ದ ಸೇಮ್ ಆನ್ಸರ್, ದಟ್ ಈಸ್ 0.0549 ನ್ಯಾನೋಮೀಟರ್. ಸೊ ಇಲ್ಲೇ ಸೆಕೆಂಡ್ ಮೆಥಡ್ನೊಳಗೆ ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಈ ಫಾರ್ಮುಲಾದೊಳಗೆ ಶಾರ್ಟ್ಕಟ್ ಫಾರ್ಮುಲಾದೊಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಇದು ನಾವೀಗ ಸಾಲ್ವ್ ಮಾಡಿದ್ದು ಕ್ವಶನ್ ನಂಬರ್ 4. 3 more ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತೀವಿ. ಅದರ ಪರ್ಟಿಕ್ಯುಲರ್ಲಿ ನೆಕ್ಸ್ಟ್ ಒನ್ ಈಸ್ ಫಾರ್ ಯೋರ್ ಪ್ರಾಕ್ಟೀಸ್. ಸೊ ಇದು ಹೋಮ್ವರ್ಕ್. ಅಲ್ಲಿ ಏನು ಕ್ವಶನ್ ಅಂತ ನಾನು ನಿಮಗೆ ಹೇಳ್ತೀನಿ, ಬೇಕಾದ್ರೆ ಅದನ್ನು ಹಿಂಟು ಕೊಡೋ ಅವಶ್ಯಕತೆ ಏನಿಲ್ಲ. ಓಕೆ, ದ ಕ್ವಶನ್ ಇಸ್ ಟು ಕಂಪ್ಯೂಟ್ ಅಂದರೆ ಟು ಕ್ಯಾಲ್ಕುಲೇಟ್. ಕ್ವಶನ್ ನಂಬರ್ 5 is to calculate de Broglie wavelength of an electron when the surrounding temperature is 27 degrees Celsius. ಸೊ ಪ್ರೀವಿಯಸ್ಲಿ ಈ ಟೈಪ್ ಆಫ್ ಒಂದು ಕ್ವಶನ್ ನಾವು ಈ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿದ್ವಿ, ವೇರ್ ವಿ ಹ್ಯಾಡ್ ಆ್ಯಕ್ಚುಲಿ ಕ್ಯಾಲ್ಕುಲೇಟೆಡ್ ದ de Broglie wavelength of not for an electron, but we had calculated for neutron under the same temperature. ಈ ಟೈಮ್ ಅವರು ನ್ಯೂಟ್ರಾನ್ ಬದಲಿ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದ de Broglie wavelength of an electron which is present in room temperature of 27 degrees Celsius. ಸೊ ಇಷ್ಟ ಕ್ವಶನ್ ಇರೋದು. ಓಕೆ, ಅದ್ರ ಮುಂದೆ ಅವ್ರು ಇನ್ನೂ ಎಕ್ಸ್ಟ್ರಾ ಕೊಟ್ಟರೆ ವಿಚ್ ಇಸ್ ನಾಟ್ ನೆಸಸರಿ. ಸೊ ದಿಸ್ ಇಸ್ ದ ಕ್ವಶನ್ ಆ್ಯಂಡ್ ಯು ಕ್ಯಾನ್ ಯೂಸ್ ಡೆಫಿನೆಟ್ಲಿ ದ ಫಾರ್ಮುಲಾ ಯಾವ್ದು ಹೇಳ್ರಿ, ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಟೆಂಪ್ರೇಚರ್ ಕೊಟ್ಟಾಗ ಯಾವ್ದು ಹಚ್ತೀರಿ, h/√3mkt. K is Boltzmann constant, H is Planck's constant, m is mass of that particular particle, in this case it is electron, and multiplied by the temperature which is given in degree Celsius, which needs to be converted into Kelvin before you can use that in the formula. ಸೊ ಇದನ್ನು ಈಗ ರೈಟ್ ನಾವು ನೀವು ಸಾಲ್ವ್ ಮಾಡಿರಿ. ನನಗೆ ಕೇಳಿದರೆ ವಿಡಿಯೋ ಪಾಸ್ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, ನಿಮಗೆ ಬಿಟ್ಟಿದ್ದು. ಸೊ ನೀವು ಇದನ್ನು ಪ್ರಾಪರ್ಲಿ ಸಾಲ್ವ್ ಮಾಡ್ತೀರಿ ಈಗ ಅಂತ ಅಂದ್ಕೊಂಡ್ರೆ ಯು ಶುಡ್ ಗೆಟ್ ದಿ ಆನ್ಸರ್ ಆ್ಯಸ್ ಇಫ್ ಯು ಹ್ಯಾವ್ ಸಾಲ್ವ್ಡ್ ಎಟ್ 6.23 into 10⁻⁻9 meter. Okay, so this is the 5th one. 6th and 7th question I will take from exercise part so that you'll get more well versed with these questions, how to solve ಅಂತ ಹೇಳಿ. So question number 6 is actually the question number 18 from the exercise part, classwork problems ಅಂತ ಕೊಟ್ಟಾರ ಬೇಸ್ನೊಳಗೆ. So if you do not have the book, ನಾನು ಇಲ್ಲಿ ಕ್ವಶನ್ ಬರಿತೀನಿ ಶಾರ್ಟ್ಕಟ್ನೊಳಗೆ. The question is to calculate, first one they want you to calculate the momentum. Okay, momentum, and the second part B, 6 ನೊಳಗೆ question number 6 ನೊಳಗೆ part A part B ಅದ. So they want you to calculate momentum and B, de Broglie wavelength of electrons which are accelerated through a potential difference ಕೊಟ್ಟಾರ 56 ವೋಲ್ಟ್. 56 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ನೊಳಗೆ ಎಕ್ಸಿಲರೇಟ್ ಮಾಡಿದಂತಹ ಎಲೆಕ್ಟ್ರಾನದ್ದು ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ದೇ ವಾಂಟ್ ಯು ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್. ಸೊ ನೀವು ಟ್ರೈ ಮಾಡಿರಿ ಬೆಟರ್ ಇದನ್ನು. ಅಂದ್ರೆ ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ನಿಮಗೆ ಪ್ರಾಕ್ಟೀಸಿಗೆ ಅಂತಲೇ ನಾನು ಎಕ್ಸ್ಟ್ರಾ 2 ಕ್ವಶನ್ ಸಾಲ್ವ್ ಮಾಡಾಕ್ತೀನಿ. ಮೇನ್ಲಿ ನೀವು ಸಾಲ್ವ್ ಮಾಡೋದು ಬೇಕು ನನಗೆ. ಇದು ಟ್ರೈ ಮಾಡಿರಿ. ಮೊಮೆಂಟಮ್ ಕೇಳ್ಯಾರ. ಮೊಮೆಂಟಮ್ ಅಂದ್ರೆ ಪಿ, ಆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h/mv ಅಥವಾ h/p ಅಂತ ಬರೀತಿರಲ್ಲ, ಈ ಪಿ ವ್ಯಾಲ್ಯೂವನ್ನು ಅವರು ಕೇಳಾರಿ ಸರ್ತಿ. ಸೊ ಆ್ಯಂಡ್ ಇನ್ನೊಂದು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ಯಾರ ಎಲೆಕ್ಟ್ರಾನಿಗೆ. ಅಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದು, ಇಟ್ ಈಸ್ ಬೀನ್ ಎಕ್ಸರ್ಟೆಡ್ ಥ್ರೂ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ನಾನು ಹೇಳಿದ್ನಲ್ಲ ಪಾಸಿಟಿವ್ ಪ್ಲೇಟ್ ನೆಗೆಟಿವ್ ಪ್ಲೇಟ್ ಈ ರೀತಿ. ಇಲ್ಲೇ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಇಟ್ಟರ ಅವರು 56 ವೋಲ್ಟ್ ಇಟ್ಟರ. ಓಕೆ, ಟ್ರೈ ಮಾಡಿರಿ ಇದನ್ನು. ಸೊ ಹೋಪ್ಫುಲಿ ಯು ಹ್ಯಾವ್ ಟ್ರೈಡ್ ಇಟ್. ಕರೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೆ ಬೇಕಾದ್ರೆ ನಾನು ಇನ್ನೊಂದು ಹಿಂಟ್ ಕೊಡ್ತೀನಿ. ಈಗ
ಆ ಹಿಂಟ್ ತೊಗೊಂಡ್ಬೇಕಾದ್ರೆ ಇನ್ನೊಂದು ಟ್ರೈ ಮಾಡಿರಿ. ದೋಸ್ ಇಫ್ ಯು ಹ್ಯಾವ್ ಟ್ರೈಡ್ ಇಟ್ ಬಟ್ ನಾಟ್ ಬೀನ್ ಏಬಲ್ ಟು ಸಾಲ್ವ್, ನೀವು ಬೆಟರ್ ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ಮೊಮೆಂಟಮ್ ಕಡೆ ಫೋಕಸ್ ಮಾಡಬಾರ್ದು. ಪಾರ್ಟ್ ಬಿ ಫಸ್ಟಿಗೆ ಸಾಲ್ವ್ ಮಾಡ್ಕೊಂಡು ವೇವ್ ಲೆಂತ್, ಆ ವೇವ್ ಲೆಂತ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ದೆನ್ ಇಫ್ ಯು ಕ್ಯಾನ್ ಸಾಲ್ವ್ ದ ಮೊಮೆಂಟಮ್ ದಟ್ ವಿಲ್ ಬಿ ಈಸಿ. ಇಫ್ ಯು ಹ್ಯಾವ್ ಆಲ್ರೆಡಿ ಡನ್ ದಟ್ಸ್ ಗುಡ್. ಇಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ಟ್ರೈ ಮಾಡಿರಿ. ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿರಿ. ಬೇಕಾದ್ರೆ ಇನ್ನೊಮ್ಮೆ ವಿಡಿಯೋ ಪಾಸ್ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಇಫ್ ಯು ಆಲ್ರೆಡಿ ಡನ್ ದೆನ್ ದಟ್ಸ್ ಗುಡ್. ಸೊ ಇದಕ್ಕೆ ಆನ್ಸರ್ ನಮ್ಗೆ ಮೊಮೆಂಟಮ್ ಫಸ್ಟ್ ಅಲ್ಲ, ಮೊಮೆಂಟಮ್ ಇದ್ರದ್ದು ವ್ಯಾಲ್ಯೂ. ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 4.04 ಇಂಟು 10⁻⁻24 kg/s ಅದರದ್ದು SI ಯೂನಿಟ್ ಬರ್ಬೇಕು. ಯಾವುದ್ರದ್ದು ಮೊಮೆಂಟಮ್ ಸಾಲ್ವ್ ಮಾಡ್ತೀನಿ, ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಮೊಮೆಂಟಮ್ ಮತ್ತು ಪಾರ್ಟ್ ಎ. ಸೊ ಪಾರ್ಟ್ ಬಿ ಒಳಗೆ ವೇವ್ ಲೆಂತ್ ಅವ್ರು ಏನು ಕೇಳಾಕತ್ತಾರಲ್ಲ, ಸೊ ದ್ಯಾಟ್ ಮಸ್ಟ್ ಬಿ 1.64 ಆ್ಯಂಗ್ಸ್ಟ್ರಾಮ್ ಅಂದರೆ 10⁻⁻10 ಮೀಟರ್. ಓಕೆ, ಇದನ್ನು ನೀವು ಸರಿಯಾಗಿ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಲ್ಲಾಂದ್ರೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಾಟ್ ವಿಲ್ ಡೂ, ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಪಾರ್ಟ್ ಆಫ್ ಇಟ್. ಸೊ ಪಾರ್ಟ್ ಬಿ, ಸೊ ಆ್ಯಸ್ ದಿಸ್ ಈಸ್ ಇಲೆಕ್ಟ್ರಾನ್ ಆ್ಯಂಡ್ ನಾನು ನಿಮ್ಗೆ ಹೇಳಿದ್ದೆ ಈ ರೀತಿ ಒಂದು ಫಾರ್ಮುಲಾ ಒಳಗೆ 2mEV ಅಂತ ಒಂದು ಫಾರ್ಮುಲಾ ಇದೆ ನಮ್ಮ ಕಡೆ. ಅವರು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟು ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನ್ ಇದ್ದರೆ ವಿ ಕ್ಯಾನ್ ಗೋ ಫಾರ್ ಅ ಶಾರ್ಟ್ಕಟ್ ಫಾರ್ಮುಲಾ. ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ. ಇದ್ರ ಬದಲಿ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಥಿಯರಿ ಎಕ್ಸಾಮ್ನೊಳಗೆ ನೀವು ಇದನ್ನು ಯೂಸ್ ಮಾಡ್ಬೋದು, ಮಾರ್ಕ್ಸ್ ಕೊಡ್ತಾರೆ. ದಿಸ್ ಇಸ್ ನಾಟ್ ಲೈಕ್ ದಿಸ್ ಇಸ್ ಅ ಶಾರ್ಟ್ಕಟ್ ಫಾರ್ಮುಲಾ ವಿಚ್ ಮಸ್ಟ್ ಬಿ ಯೂಸ್ಡ್ ಇನ್ CET ಅಂತ ಅಷ್ಟೇ ಅಲ್ಲ. 12.3 /√V ಆ್ಯಂಗ್ಸ್ಟ್ರಾಮ್ ಡೈರೆಕ್ಟ್ಲಿ ನಾವು ಇದನ್ನು ಅಪ್ಲೈ ಮಾಡಿಬಿಟ್ರೆ 12.3 ಡಿವೈಡೆಡ್ ಬೈ ರೂಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅವ್ರು ಕೊಟ್ಟಾರೆ 56 ವೋಲ್ಟ್ ಇಂಟು 10⁻⁻10 ಅಂತ ಬರೀರಿ, ಅಥವಾ ಯು ಕ್ಯಾನ್ ಮೇಂಟೈನ್ ದಟ್ ಆ್ಯಂಗ್ಸ್ಟ್ರಾಮ್ ಪಾರ್ಟ್ ಆ್ಯಸ್ ಇಟ್ ಈಸ್. ಸೊ ಇದು ನೀವು ನೆಕ್ಸ್ಟ್ 12.3, ಸೊ ರೂಟ್ ಆಫ್ 56 ನಿಮ್ಗೆ 7.4833 ಅಂತ ಬರ್ತದೆ ಕ್ಯಾಲ್ಕುಲೇಟರ್ನೊಳಗೆ. ಸೊ ಅದನ್ನು ಇಂಟು 10⁻10 ಇರುತ್ತೆ ಅಥವಾ ಆ್ಯಂಗ್ಸ್ಟ್ರಾಮ್ ಅಂತ ಇರುತ್ತೆ. ಇದನ್ನು ನಾವು ಮತ್ತು 12.3 ಡಿವೈಡ್ ಬೈ 7.4833 ಮಾಡಿದರೆ ವಿಲ್ ಗೆಟ್ 1.64 ಆ್ಯಂಗ್ಸ್ಟ್ರಾಮ್. ಸೊ ದಿಸ್ ಈಸ್ ವೇವ್ ಲೆಂತ್ ಪಾರ್ಟ್ ಆಫ್ ದಿ ಎಲೆಕ್ಟ್ರಾನ್. ಈಗ ನಾವೇನು ಮಾಡ್ಬೋದು ಅಂದರೆ ಪಾರ್ಟ್ ಎ ಕಡೆ ಬಂದು, ಸೊ ವಿ ಹ್ಯಾವ್ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು h/p. ಹೌದಾ? ಸೊ ದೇರ್ ಫಾರ್ ಮೊಮೆಂಟಮ್ ಈಸ್ ಈಕ್ವಲ್ಸ್ ಟು ಏನಾಯ್ತು ಹಂಗಾರೆ h/λ. ಹೌದಲ್ರಿ? ಸೊ ದೇರ್ ಫಾರ್ ದ್ಯಾಟ್ ವಿಲ್ ಗಿವ್ ಅಸ್ ಇದು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ 6.625 ಇಂಟು 10⁻⁻34 divided by the wavelength part of it, which is 1.64 into 10⁻⁻10. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಿ, ಕ್ವೈಟ್ ಸಿಂಪಲ್. 6.625 divided by 1.64 ಅಂತ ಕ್ಯಾಲ್ಕುಲೇಟರ್ನಾಗ ಮಾಡಿ. ಇದು -10 ಮೇಲೆ ಬಂದರೆ +10 ಆಗ್ತೈತಿ, ವಿಚ್ ಮೇಕ್ಸ್ ದಿಸ್ -24. ಸೊ ದ್ಯಾಟ್ ವಿಲ್ ಗಿವ್ ಅಸ್ 4.04 somewhere around that into 10⁻⁻24 ಮೊಮೆಂಟಮದ್ದು SI ಯೂನಿಟ್ kg/s. ಓಕೆ, ಸೊ ಇದು ಕ್ವಶನ್ ನಂಬರ್ 6 ಒಳಗಿನ ಪಾರ್ಟ್ ಎ ಆ್ಯಂಡ್ ಬಿ ಆತ. ಸೊ ಈಗ ನೀವು ಕ್ವಶನ್ ನಂಬರ್ 6 ನೀವೇ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡು ನಾನು ಅಟ್ಲೀಸ್ಟ್. ಇಲ್ಲ ಅಂದ್ರೆ ಈಗ 7 ಕ್ವಶನ್ ನಂಬರ್ 7 ಸೀರಿಯಸ್ಲಿ ಟ್ರೈ ಮಾಡಿರಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ಕ್ವಶನ್ ನಂಬರ್ 19 ಫ್ರಮ್ ದ ಎಕ್ಸಸೈಸ್ ಪಾರ್ಟ್. ಓಕೆ, ಏನು ಕೊಟ್ರಂದ್ರೆ ಗಿವನ್ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಅಂತ ಮೆನ್ಷನ್ ಮಾಡ್ಯಾರ. ಒನ್ಸ್ ಅಗೇನ್ ಈಸ್ 120 electron volt. ಇದು ಗಿವನ್ನು. ದೇ ವಾಂಟ್ ಯು ಟು ಕ್ಯಾಲ್ಕುಲೇಟ್ ಫಾರ್ ದಿಸ್, ಅಂದರೆ ಗಿವನ್ ದ್ಯಾಟ್ ದ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಈಸ್ 120 electron volt. ದೇ ವಾಂಟ್ ಯು ಟು ಕ್ಯಾಲ್ಕುಲೇಟ್ ದ ಫಸ್ಟ್ ಒನ್ ಮೊಮೆಂಟಮ್. Second one, they want you to calculate the speed or velocity of the electron, and third, they want you to calculate the de Broglie wavelength. ಮೂರು ಕೇಳಾರ: ಮೊಮೆಂಟಮ್, ವೆಲಾಸಿಟಿ ಆ್ಯಂಡ್ ಡಿ ಬ್ರೋಗ್ಲಿ ವೇವ್ಲೆಂತ್. ಸೊ ಇದನ್ನು ಬೆಟರ್ ನೀವು ವಿಡಿಯೋ ಪಾಸ್ ಮಾಡಿ ನೀವೇ ಸ್ವಂತದನ್ನು ಈಚ್ ಆ್ಯಂಡ್ ಎವ್ರಿ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ವ್ಯಾಲ್ಯೂಸ್ ಬರೋ ತನಕ, ಯೂನಿಟ್ ಕರೆಕ್ಟಾಗಿ ಬರೆಯೋ ತನಕ ಕರೆಕ್ಟಾಗಿ ಗಿವನ್ ಬರ್ಕೊಂಡು ಫಾರ್ಮುಲಾ ಬರ್ಕೊಂಡು, ಫಾರ್ಮುಲಾಕ್ಕೆ ಮಾರ್ಕ್ಸ್ ಇರುತ್ತೆ ಅನ್ನೋದನ್ನು ತಲೆಯಾಗಿಟ್ಕೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀಟಾಗಿ ಸಾಲ್ವ್ ಮಾಡಿರಿ. ಓಕೆ, ಯು ವಿಲ್ ಡೂ ದ್ಯಾಟ್ ಅಂತ ಅಂದ್ಕೊಂಡಿನಿ ನಾನು. ಸೊ ಈಗ ಪಾಸ್ ಮಾಡಿರಿ, ರೈಟ್ ನಾವು ಪಾಸ್ ಮಾಡಿರಿ, ಟ್ರೈ ಮಾಡೋದನ್ನು ಸೀರಿಯಸ್ಲಿ.
ಸೊ ಇದು ನೀವು ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ಮಾಡಿದರೆ ಸಮ್ವೇರ್ ಫಾರ್ ಕ್ವಶನ್ ನಂಬರ್ ಫಾರ್ ಸಬ್ ಕ್ವಶನ್ ಎ ಮೊಮೆಂಟಮ್ ನಿಮಗೆ ಬರಬೇಕು 5.911 ಇಂಟು 10⁻⁻24 kg ಮೀಟರ್ ಪರ್ ಸೆಕೆಂಡ್ SI ಯೂನಿಟು ಅಥವಾ ಯೂನಿಟ್ ಎಕ್ಸ್ಪ್ರೆಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬಿ ಪಾರ್ಟ್ ನಿಮ್ಗೆ ಮೊಮೆಂಟಮ್ನಿಂದ ನಾವು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ವಿಚ್ ಕಮ್ಸ್ ಔಟ್ ಆಸ್ 6.5 ಇಂಟು 10⁻6 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಬರಬೇಕು. ಆ್ಯಂಡ್ ಪಾರ್ಟ್ ಸಿ ವೇವ್ ಲೆಂತ್ ನಿಮಗೆ 1.12 ಆಂಗ್ಸ್ಟ್ರಾಮ್ ಬರಬೇಕು if you have solved it properly. So let us discuss how we can do this. First part, momentum ಕೇಳಾರಲ್ಲ ಅವ್ರು ಕೊಟ್ಟಿದ್ದೇನು ಕೊಟ್ಟಾರ ಕೈನೆಟಿಕ್ ಎನರ್ಜಿ. ಸೊ ನಾನು ನಿಮ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೀನಿ. ಏನಂದರೆ ದೇರ್ ಇಸ್ ಅ ಫಾರ್ಮುಲಾ ವಿಚ್ ಕನೆಕ್ಟ್ಸ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಮೊಮೆಂಟಮ್ ಈಸ್ ಈಕ್ವಲ್ಸ್ ಟು √2mk. ಹೌದಾ? ಸೊ ಮೊಮೆಂಟಮ್ ಅವರು ಕೇಳಾರಲ್ಲ, ದಟ್ಸ್ ವೈ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. 2 ಇಂಟು mass of electron, the question is about electron, so 9.1 into 10⁻31 multiplied by kinetic energy, or question ಕೊಟ್ಟರೆ 120, but it is given in electron volt. Once again we will have to convert that into joules. So ಇದರದ್ದು ನೀವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ ಇಟ್ ಆಸ್ 3494.4. ಅಂದರೆ ಇವನ್ನ ಎಕ್ಸಸೈಸ್ ಪಾರ್ಟ್ನಾಗಿಂದು ನಾನು ಸಾಲ್ವ್ ಮಾಡಿ ಕ್ಯಾಲ್ಕುಲೇಟರ್ ತೊಗೊಂಡು ವ್ಯಾಲ್ಯೂಸ್ ಹಾಕಿ ಮಾಡೀನಿ. ಸೊ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ಲೇ ಮಾಡಿರಿ ನೀವು. ಸೊ ಇದಕ್ಕೆ ಇಂಟು ಇಲ್ಲೇ -31 ಮತ್ತು -19 ಎರಡು ಸೇರಿ ದಟ್ ಯೂಸಸ್ 10⁻⁻50. ಸೊ ಇದ್ರದ್ದು ಸ್ಕ್ವೇರ್ ರೂಟ್ ನಾವು ತೆಗೆದ್ರೆ ಆನ್ಸರ್ ವಿಲ್ ಬಿ 59.11 ಇಂಟು 10⁻⁻25. ಸ್ಕ್ವೇರ್ ರೂಟ್ ಆಫ್ -50 ವಿಲ್ ಬಿ -25. ಇದನ್ನು ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಿದ್ದ ಆನ್ಸರ್ ಪ್ರಕಾರ ಅವ್ರು ಏನು ಮಾಡ್ಯಾರ, ಈ ಡೆಸಿಮಲ್ ಪಾಯಿಂಟನ್ನು ಒಂದು ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡಿ ದೇ ಹ್ಯಾವ್ ಮೇಡ್ ಇಟ್ 10⁻24. ಸೊ ಬೇಕಾದ್ರೆ ಹಂಗೆ ಬರೆದು ಬಿಡೋಣ ಅಂತ. ಸೊ ದೆನ್ ಆನ್ಸರ್ ವಿಲ್ ಬಿ 5.911 ಇಂಟು 10⁻⁻24 kg ಮೀಟರ್ ಪರ್ ಸೆಕೆಂಡ್. ಸೊ ಇದು ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಅವ್ರು ಕೇಳ್ತಾರೆ ವೆಲಾಸಿಟಿ. ಹೌದಾ? ಪಾರ್ಟ್ ಬಿ. Velocity quite easily now, using the formula momentum is equals to mass into velocity. Velocity will be momentum divided by mass. So momentum just now calculate ಮಾಡಿದ್ವಿ 5.911 ಬದಲಿ ನಾವು ಇಲ್ಲಿ 59.11 ಮಾಡಿದರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಈಸಿ ಆಗ್ತೈತಿ. ಬಿಕಾಸ್ ಡಿನಾಮಿನೇಟರ್ನೊಳಗೆ ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ 9.1. ಸ್ವಲ್ಪ ಈಸಿ ಆಗ್ತದೆ ಅಷ್ಟೆ, ಡಸಂಟ್ ಮ್ಯಾಟರ್. 59 divided by 9.1 is better than 5.9 divided by 9.1. ಅದಕ್ಕಂತ ಅಷ್ಟೇ ಹೇಳಿದ್ದು. ಸೊ ಇದು -31 ಮ್ಯಾಲೆ ಹೋದರೆ +31 ಆಗಿ ಅಲ್ಲೇ 10⁻6 ಆಗ್ತೈತಿ. ಆ್ಯಂಡ್ 59.11 divided by 9.1 gives us somewhere around 6.5 into 10⁻6 meter per second. This is the momentum part, second part. So third part, they have asked us to calculate the de Broglie wavelength. So we have a formula, lambda is equals to h by mv, or momentum. So Planck's constant is 6.625 into 10⁻34 divided by momentum. ನಾವು ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಯಾವುದರ ಫಾರ್ಮ್ಯಾಟ್ನೊಳಗೆ ಬರ್ಕೋರಿ. 5.911 into 10⁻24 will be easier for this one because the value in the numerator is 6.625. ಇದು -24 ಮ್ಯಾಲೆ ಹೋಗಿ ಪ್ಲಸ್ ಆಗ್ತದೆ, ವಿಚ್ ಗಿವ್ಸ್ us 10⁻10, ಆ್ಯಂಡ್ ದಿಸ್ ಪಾರ್ಟ್ ವೆನ್ ವಿ ಡಿವೈಡ್ ಇಟ್ ವಿಲ್ ಗೆಟ್ 1.12 ಇಂಟು 10⁻10, ವಿಚ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಆಂಗ್ಸ್ಟ್ರಾಮ್. ಸೊ ಇವು 7 ನ್ಯೂಮರಿಕಲ್ಸ್ ನಾವು ಬೇಸ್ಡ್ ಆನ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಮಾಡಿದ್ವಿ. ಸೊ ಡ್ಯುಯಲ್ ನೇಚರ್ನೊಳಗೆ ಇಷ್ಟು ವೆರೈಟಿ ಸಾಕಾಗ್ತಾವೆ. ಅಂಥಪರಿ ವೆರೈಟಿ ಫಾರ್ಮುಲಾ ಇಲ್ಲ, ಅಂಥಪರಿ ವೆರೈಟಿ ನ್ಯೂಮರಿಕಲ್ಸ್ ಇದರೊಳಗಿಲ್ಲ. ಓಕೆ, ಸೊ ಹೋಪ್ಫುಲಿ ದ ಪ್ರೀವಿಯಸ್ ವೀಡಿಯೋದೊಳಗಿನ 4 ಪ್ಲಸ್ ಇದರಾಗಿನ 7, ಟೋಟಲಿ 11 ಕ್ವಶನ್ಸ್ ಆರ್ ಇನಫ್. ಆ್ಯಂಡ್ ಎಕ್ಸಸೈಸ್ ಪಾರ್ಟ್ನೊಳಗೆ ನೀವು ಬೇಸ್ ಬುಕ್ನೊಳಗೆ ಅವ್ರು ವಿಚ್ ಎವರ್ ಬುಕ್ ಯು ಹ್ಯಾವ್ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ದೋಸ್ ಹ್ಯಾವ್ ಸ್ಟಾರ್ಟೆಡ್ ಅದನ್ನು ಕಂಟಿನ್ಯೂ ಮಾಡಿರಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಅದು ಎಕ್ಸಸೈಸ್ ನಾನು ಅಸೈನ್ಮೆಂಟ್ ಬರಿ ಅಂತ ಹೇಳಿದ್ನಲ್ಲ, ಯು ಕ್ಯಾನ್ ಸ್ಟಾರ್ಟ್ ದೋಸ್ ನ್ಯೂಮರಿಕಲ್ಸ್ ಪಾರ್ಟ್ ಆಲ್ಸೋ. ಅದರೊಳಗೆ ಏನಾದ್ರು ಡೌಟ್ ಇದ್ದರೆ, ಸೀರಿಯಸ್ ಡೌಟ್ ಇದ್ದರೆ, ಆ ಕ್ವಶನ್ ನೋಡಿದ ಕೂಡ ಇದು ಬರೋಂಗಿಲ್ಲ ಅಂತಲ್ಲ, ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ.
ಇಫ್ ಯು ಕೆನಾಟ್ ಸಾಲ್ವ್ ಇಟ್ ಯು ಕ್ಯಾನ್ ಕೀಪ್ ಇಟ್ ಪೆಂಡಿಂಗ್. ಅಸೈನ್ಮೆಂಟ್ನೊಳಗೆ ನ್ಯೂಮರಿಕಲ್ಸ್ ಪಾರ್ಟ್ನೊಳಗೆ ಸೀರಿಯಸ್ ಡೌಟ್ಸ್ ಇದ್ದರೆ. ಇಫ್ ನಾಟ್ ಯು ಕ್ಯಾನ್ ಟ್ರೈ ದೆಮ್. ಸೊ ಈಗ ನೆಕ್ಸ್ಟ್ ಮತ್ತು ವಿಡಿಯೋದೊಳಗೆ ನಾವು ಸೊ ವಿಚ್ ಎವರ್ ಈಸ್ ಪಾಸಿಬಲ್ ನಾನು ಐದರ್ ಐ ವಿಲ್ ಸ್ಟಾರ್ಟ್ ವಿತ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಪಾರ್ಟ್ 1 ಆರ್ ಆಟಮ್ಸ್ ನ್ಯೂಮರಿಕಲ್. ಸೊ ಐದರ್ ಒನ್ ಆಫ್ ದೆಮ್ ನೋಡೋಣ ಯಾವುದು ಸಾಧ್ಯ ಆಗ್ತೈತಿ, ಆದಷ್ಟು ಜಲ್ದಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ these questions. So please make use of these videos. Thank you. Namaskaram.